ದೊಡ್ಡದಾಗಿರ್ಬೋದು, ಅಥವಾ ಅದ್ರದ್ದು ಸಂಖ್ಯೆ ದೊಡ್ಡದಾಗಿರ್ಬೋದು, ಅಥವಾ ಅದ್ರದ್ದೇನಾದ್ರೂ ಅದ್ರದ್ದೇನು ಏರಿಯಾ ಅಂತ ಹೇಳ್ತೀವಲ್ಲ ಅದು ದೊಡ್ಡದಾಗಿರ್ಬೋದು, ಅಂಥದ್ದು ನೋಡ್ಬೇಕು. ಇವಾಗ ಎನಿಮಲ್ ಅಂದ್ರೆ ಏನು? ಸಿಂಪಲ್ ಆಗಿ ಎನಿಮಲ್ ಅಂತಂದು ಹೇಳಿದ್ರೆ ಪ್ರಾಣಿ. ಲಿಯೋಫಾರ್ಡ್ ಅಂತಂದು ಹೇಳಿದ್ರೆ, ಸೊ ಲಿಯೋಪಾರ್ಡ್ ಅಂತಂದು ಹೇಳಿದ್ರೆ ಚಿರತೆ ಅಂತಂದು ಹೇಳ್ತೀವಿ ಸಿಂಪಲ್ ಆಗಿ. ಲಯನ್ ಅಂತಂದು ಹೇಳಿದ್ರೆ ಸಿಂಹ. ಇದರಲ್ಲಿ ನಾವು ನಮ್ಮ ಲ್ಯಾಂಗ್ವೇಜ್ದಾಗ ಹೇಳ್ತೀವಲ್ಲ ಲೋಕಲ್ದಾಗ, ಇದ್ರೊಳಗೆ ಖಾನ್ದಾನ್ ಯಾವ್ದು ಜಾಸ್ತಿ ಇರ್ತೈತಿ? ಯಾವ್ದ್ರ ಖಾನ್ದಾನ್ ದೊಡ್ಡದಿರ್ತೈತಿ ಅಂದ್ರೆ ಯಾವ್ದ್ರದ್ದು ಅವ್ರದ್ದು ಫ್ಯಾಮಿಲಿ ಯಾವ್ದು ದೊಡ್ಡದಿರುತ್ತೆ ಇದರಲ್ಲಿ? ಸೊ ನನಗೇನಂತಂದು ಹೇಳಿದ್ರೆ ಆನ್ಸರ್ ಬೇಡ್ರು ನಿಮ್ದ. ನನಗೇನಂತಂದು ಬೇಕು, ಕ್ವಶನ್ ನೋಡಿದಾಗ ಇದ್ರೊಳಗೆ ಅದ್ರದ್ದು ಗಾತ್ರ ಅಥವಾ ಅದ್ರದ್ದು ಪ್ರಮಾಣ ಅಂತಂದು ಹೇಳ್ತೀವಿ. ಯಾವ್ದ್ರದ್ದು ಪ್ರಮಾಣ ಜಾಸ್ತಿ ಇರುತ್ತೆ ಈ ವಿಶ್ವದಲ್ಲಿ, ಯಾವ್ದ್ರದ್ದು ಪ್ರಮಾಣ ಜಾಸ್ತಿ ಐತಿ? ಸೊ ಓಕೆ, ವೆರಿ ಗುಡ್ ಸರ್. ಯಾವ್ದ್ರ ಪ್ರಮಾಣ ಜಾಸ್ತಿ ಐತ್ರಿ? ಪ್ರಾಣಿಗಳದ್ದು ಪ್ರಮಾಣ ಜಾಸ್ತಿ ಐತ್ರಿ. ಪ್ರಾಣಿಗಳದ್ದು ಪ್ರಮಾಣ ಜಾಸ್ತಿ ಐತೆ ಅಂದ್ಮಕ್ ಅದ್ರದ್ದೊಂದು ಏನಂತಂದು ಹೇಳಿದ್ರೆ ಈ ರೀತಿಯಾಗಿ ರೌಂಡ್ ಹಾಕೊಡ್ರಿ. ಇದೇನಾಯ್ತು? ಇದು ಪ್ರಾಣಿ ಆಯ್ತು ಇದು. ಸೊ ಅದ್ರದ್ದೊಂದು ರೌಂಡ್ ಹಾಕಿರಿ ಅಂತಂದು ಹೇಳಿದ್ರೆ ಅದ್ರ ಪ್ರಾಣಿ ಆಯ್ತು. ಸೊ ಅದಾದ ನಂತರ ಈ ಪ್ರಾಣಿ ಒಳಗಡೆ ಇವ್ ನೆಕ್ಸ್ಟ್ ನೋಡ್ಕೊಳ್ಳೋದು, ಚಿರತೆ ಮತ್ತು ಸಿಂಹ ಎದ್ರೊಳಗೆ ಬರ್ತಾವ? ಸೊ ಪ್ರಾಣಿ ದೊಡ್ಡದಾಯ್ತ್ರಿ, ಪ್ರಾಣಿದೊಂದು ರೌಂಡ್ ಹಾಕೊಂಡ್ವಿ. ಚಿರತೆ ಮತ್ತು ಸಿಂಹ ಎದ್ರೊಳಗೆ ಬರ್ತಾವ ನೋಡ್ರಿ? ಚಿರತೆ ಮತ್ತು ಸಿಂಹ ಎದ್ರೊಳಗೆ ಬರ್ತಾವ? ಚಿರತೆ ಮತ್ತು ಸಿಂಹ ಕೂಡ ಏನಂತಂದು ಹೇಳಿದ್ರೆ ಪ್ರಾಣಿಗಳಿವು. ಚಿರತೆ ಮತ್ತು ಸಿಂಹ ಕೂಡ ಏನಂತಂದು ಹೇಳಿದ್ರೆ ಇವು ಪ್ರಾಣಿ ಒಳಗೆ. ಅಂದ್ರ ಇವೆರಡು ಏನಪ್ಪಾ ಅಂತಂದು ಹೇಳಿದ್ರೆ ಇದ್ರ ಒಳಗಡೆ ಬರ್ತಾವ. ಹೆಂಗ್ ಬರ್ತಾವ ಅಂತ ಗೊತ್ತಿಲ್ಲ, ಬಟ್ ಅದ್ರ ಪ್ರಾಣಿ ಒಳಗಡೆ ಬರ್ತಾವ. ಇಷ್ಟು ಟಾಪಿಕ್ನ ಕರೆಕ್ಟಾಗಿ ಕ್ಲಿಯರ್ ಆಗಿ ಮಾಡ್ಕೊಬೇಕು. ಯಾವ್ದು ದೊಡ್ಡದು ಪ್ರಮಾಣ ಐತೆ ನೋಡ್ಬೇಕು, ಆಮೇಲೆ ಉಳಿದಿದ್ದು ಇನ್ನು ಎರಡು ಇರ್ತಾವಲ್ಲ ಅವು ಅದ್ರ ಒಳಗೆ ಬರ್ತಾವ ಅಥವಾ ಹೊರಗೆ ಬರ್ತಾವ ಅಂತ ನೋಡ್ಕೋಬೇಕು. ಸೊ ಅದ್ರ ಒಳಗಡೆ ಬರ್ತಾವ ಅಥವಾ ಹೊರಗಡೆ ಬರ್ತಾವ ಅಂತ ನೋಡ್ಕೊಬೇಕು. ಇವಾಗ ನಮ್ಗೆ ಏನ್ ಗೊತ್ತಾಯ್ತು ಸರ್? ಇವೆರಡು ಏನಂತಂತ ಹೇಳಿದ್ರೆ ಒಳಗೆ ಬರ್ತಾವ್ರಿ. ಓಕೆ, ಕ್ಲಿಯರ್. ಈಗ ನೋಡ್ರಿ, ಚಿರತೆ ಮತ್ತು ಸಿಂಹ ಯಾವ ತರ ಪ್ರಾಣಿಗಳು? ಚಿರತೆ ಮತ್ತು ಸಿಂಹ ಯಾವ ತರ ಪ್ರಾಣಿಗಳು? ಯಾರಾದ್ರೂ? ಈಗ ಆಡು, ಮೇಕೆ ಇವೆಲ್ಲ ಬಂತು ಅಂತಂದು ಹೇಳಿದ್ರೆ ಕಾಡು ಪ್ರಾಣಿಗಳು. ಓಕೆ, ಈಗ ನೋಡ್ರಿ, ಆಡು, ಮೇಕೆ ಇವೆಲ್ಲ ಬರ್ತಾವಲ್ಲ, ಇವಾಗ ಆನೆ ಇವೆಲ್ಲ ಏನಂತಂದು ಹೇಳಿದ್ರೆ ಸಸ್ಯಾಹಾರಿಗಳು. ಚಿರತೆ ಮತ್ತು ಸಿಂಹ ಏನಿದು? ಕ್ರೂರ ಪ್ರಾಣಿಗಳು, ಮಾಂಸಾಹಾರಿಗಳು. ಇವೆರಡು ಏನಪ್ಪಾ ಅಂತಂತ ಹೇಳಿದ್ರೆ ಮಾಂಸಾಹಾರಿಗಳು. ಇವೆರಡು ಯಾವುದು? ಮಾಂಸಾಹಾರಿಗಳು. ಸೊ ಈಗ ನೋಡ್ರಿ, ನಾವು ಸಿಂಪಲ್ ಆಗಿ ತಗೊಂಡ್ವಿ ಅಂತಂದು ಹೇಳಿದ್ರೆ ಚಿರತೆ ಒಳಗಡೆ ಸಿಂಹ ಬರುತ್ತಾ? ಸಿಂಪಲ್ ಆಗಿ ಚಿರತೆ ಒಳಗಡೆ ಸಿಂಹ ಬರುತ್ತಾ ಅಥವಾ ಸಿಂಹದ ಒಳಗಡೆ ಚಿರತೆ ಬರುತ್ತಾ ಅಥವಾ ಅವೆರಡು ಬೇರೆ ಬೇರೆನಾ? ಇದೊಂದು ಹೇಳ್ರಿ ನಂಗ. ಚಿರತೆ ಒಳಗಡೆ ಸಿಂಹ ಬರುತ್ತಾ ಅಥವಾ ಸಿಂಹದ ಒಳಗಡೆ ಚಿರತೆ ಬರುತ್ತಾ ಅಥವಾ ಅವೆರಡು ಬೇರೆ ಬೇರೆನಾ? ಬೇರೆ ಬೇರೆ. ಬೇರೆ ಬೇರೆ ಅಂತಂದು ಹೇಳಿದ್ರೆ ಅದ್ರ ರಿಲೇಷನ್ ಏನು? ಡಿಫ್ರೆಂಟ್. ಬೇರೆ ಬೇರೆ ಅಂತಂದು ಹೇಳಿದ್ರೆ ಎರಡು ರೌಂಡ್ ಹಾಕೊಳ್ಳೋದು. ಬಟ್ ಆದ್ರೆ ಇವೆರಡು ಎಲ್ಲಿ ಬರ್ತಾವ ಸರ್? ಪ್ರಾಣಿ ಒಳಗಡೆ ಬರ್ತಾವ. ಸೊ ಈ ರೀತಿಯಾಗಿರೋದು ಆನ್ಸರ್ ಯಾವ್ದೈತಿ? ಸೊ ಈ ರೀತಿಯಾಗಿರೋ ಆಪ್ಷನ್ ಯಾವ್ದೈತಿ ಇದರಲ್ಲಿ? ಯಾವ ಆಪ್ಷನ್ ಐತಿ? ಸೊ ವೆರಿ ಗುಡ್. ಸೊ ಅಂದ್ರೆ ನಮ್ದು ಇಲ್ಲಿ ಆನ್ಸರ್ ಯಾವ್ದು ಕರೆಕ್ಟ್ ಆಯ್ತಪ್ಪ ಅಂತಂತ ಹೇಳಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗತ್ತ. ಫಸ್ಟ್ ಒನ್ ಯಾವ್ದು? ಇದು ಪ್ರಾಣಿಗಳದ್ದು. ಪ್ರಾಣಿ ಸಾಮ್ರಾಜ್ಯ ಬಹಳ ದೊಡ್ಡದೈತಿ. ಪ್ರಾಣಿ ಸಾಮ್ರಾಜ್ಯದ ಒಳಗಡೆ ಏನಂತಂದು ಹೇಳಿದ್ರೆ ಚಿರತೆ ಮತ್ತು ಸಿಂಹ ಬರ್ತಾವ. ಬಟ್ ಅದ್ರ ಚಿರತೆ ಸಿಂಹಕ್ಕೆ ಏನು ಪ್ರಾಬ್ಲಮ್ ಇಲ್ರಿ. ಅಂದ್ರೆ ಏನಂತಂದು ಹೇಳಿದ್ರೆ ಅವೆರಡು ಮಾಂಸಾಹಾರಿಗಳು, ಒಂದಕ್ಕೊಂದು ಸಂಬಂಧ ಇಲ್ರಿ. ಅವೇನು ಅಪ್ಪ ಮಕ್ಕಳಲ್ರಿ, ಅದಾದ ನಂತರ ಗಂಡ ಹೆಂಡತಿ ಅಲ್ರಿ, ಅವೆಲ್ಲ ಏನಂತಂದು ಹೇಳಿದ್ರೆ ಬೇರೆ ಬೇರೆ. ಸೊ ಅದಕ್ಕೋಸ್ಕರ ಅವಕ್ಕೆ ಏನ್ ಮಾಡಿದ್ವಿ ಅಂತಂದು ಹೇಳಿದ್ರೆ ಬೇರೆ ಬೇರೆ ಎರಡು ರೌಂಡ್ ಹಾಕೊಂಡಿರಿ, ಇದು ಪ್ರಾಣಿಗಳ ಒಳಗಡೆ ಬರ್ತಾವ್ರಿ. ಸೊ ಈ ತರ ಏನಂತಂದು ಹೇಳಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತಾ? ಇದು ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಎಲ್ರಿಗೂ ಹೆಂಗ್ ಮಾಡ್ಬೇಕಂತಂದು ಹೇಳಿ ಪ್ರೊಸೆಸ್. ಯಾರಿಗಾದ್ರೂ ಡೌಟ್ ಇದೆಯಾ? ಇದು ನೋಡ್ರ ಮೋಸ್ಟ್ ಈಸಿಯೆಸ್ಟ್ ಕ್ವಶನ್, ಅಷ್ಟ ತಪ್ಪು ಮಾಡ್ತೀರಿ. ಎಸ್, ವೆರಿ ಗುಡ್. ಮೋಸ್ಟ್ ಈಸಿಯೆಸ್ಟ್ ಕ್ವಶನ್ ಅಷ್ಟೇ ತಪ್ಪು ಮಾಡ್ತೀರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇವಾಗ ಏನಪ್ಪಾ ಅಂತಂದು ಹೇಳಿದ್ರೆ ನಿಮಗೆ 3 ಆಪ್ಷನ್ ಅಷ್ಟೇ ಕಾಣಿಸ್ತಾವ, ಉಳಿದು ಇನ್ನೊಂದು ಆಪ್ಷನ್ ಕಾಣಿಸಂಗಿಲ್ಲ. ಅದು ಆಪ್ಷನ್ ಡಿ ಐತೆ. ಸೊ ನೋಡ್ರಿ, ಆಪ್ಷನ್ ಡಿ ಯಾವ ತರ ಐತಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ತೆಗಿತೀನಿ ನೋಡ್ರಿ. ಸೊ ಈ ರೀತಿಯಾಗಿ ಐತೆ ಆಪ್ಷನ್ ಡಿ, ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ನನಗೇನು ಹೇಳ್ಬೇಕು ನೀವು? ಸೊ ಇದರಲ್ಲಿ ಪ್ರಮಾಣ ಅಥವಾ ಏನೋ ಒಂದು ಬಂತು ಅಂತಂತ ಹೇಳಿದ್ರೆ ಅತಿ ದೊಡ್ಡದು ಯಾವುದು ಅಂತಂದು ಹೇಳ್ಬೇಕು. ಎಲ್ಲರೂ ಆನ್ಸರ್ ಹೇಳತ್ತೀರಿ, ವೆರಿ ಗುಡ್. ಮುಂದೆ ಬರ್ತಾವ್ರು, ಮಾರಿ ಹಬ್ಬ ಐತಿ, ಮುಂದೆ ದೊಡ್ಡ ದೊಡ್ಡ ಕ್ವಶನ್ಸ್ಗಳು ಬರ್ತಾವ. ಸೊ ಇದರಲ್ಲಿ 3ರಲ್ಲಿ ಯಾರಿಗೆ ಅರ್ಥ ಆಗಿಲ್ಲ ಇನ್ನು, ಈ 3 ಒಳಗಡೆ ಕಂಟ್ರಿ ಅಂತಂದು ಹೇಳಿದ್ರೆ ಏನ್ ಬರುತ್ತಾ? ದೇಶ ಅಂತ ಬರುತ್ತಾ.
ಸ್ಟೇಟ್ ಅಂತಂದು ಹೇಳಿದ್ರೆ ರಾಜ್ಯ ಅಂತ ಬರುತ್ತೆ. ಸೊ ಸಿಟಿ ಅಂತಂದು ಹೇಳಿದ್ರೆ ನಗರ ಅಂತ ಬರುತ್ತೆ. ಸೊ ಇದರಲ್ಲಿ ದೊಡ್ಡ ಪ್ರಮಾಣದ ಯಾವುದು? ಸಿಂಪಲ್, ದೊಡ್ಡ ಪ್ರಮಾಣದ ಯಾವುದು? ಸ್ಟೇಟ್ ದೊಡ್ಡದೇನ್ರು? ಸ್ಟೇಟ್ ಅಂತಂದು ಹೇಳಿದ್ರೆ ರಾಜ್ಯ. ದೊಡ್ಡದು ಯಾವುದು? ದೊಡ್ಡ ಪ್ರಮಾಣದಲ್ಲಿ ಇರೋದು ಯಾವುದು? ಸೊ ನಿಮಗೆ ಇನ್ನೂ ಆದ್ರೆ ಏನಂತಂದು ಹೇಳಿದ್ರೆ ಇದು ನಮ್ಮ ಭಾರತ ದೇಶ. ಇದೇನಪ್ಪ ಅಂತಂದು ಹೇಳಿದ್ರೆ ಇದು ನಮ್ಮ ಭಾರತ ದೇಶ, ಇದೊಂದು ದೇಶ ಅಂತಂದು ಹೇಳ್ತೀವಿ. ಸೊ ಅದ್ರೊಳಗೆ ನಮ್ಗೊಂದು ಕರ್ನಾಟಕದೊಳಗೆ ಒಂದು ಸಿಟಿ. ಸೊ ದೇಶ ದೊಡ್ಡದು ಅಂತಂದು ಹೇಳಿದ್ರೆ ಒಂದು ಈ ತರ ರೌಂಡ್ ಹಾಕೋಬೇಕು, ಇದು ದೇಶ. ಸೊ ಅದಾದ ನಂತರ ನೆಕ್ಸ್ಟ್ ಅದ್ರೊಳಗೆ ರಾಜ್ಯ ಅಂತಂದು ಹೇಳಿದ್ರೆ ಯಾವ್ದ್ರೊಳಗೆ ಬಂದೈತೆ? ದೇಶದೊಳಗೆ ರಾಜ್ಯ ಬರುತ್ತೆ. ಈಗ ನಮ್ದು ಕರ್ನಾಟಕ ಐತಲ್ಲ ಅಂದ್ರೆ ಅದ್ರ ಒಳಗಡೆ ಬಂತು. ಅದಾದ ನಂತರ ರಾಜ್ಯದೊಳಗಡೆ ಸಿಟಿ ಬರುತ್ತೆ. ರಾಜ್ಯದೊಳಗಡೆ ಏನಂತಂದು ಹೇಳಿದ್ರೆ ಸಿಟಿ ಬರುತ್ತೆ. ಅಂದ್ರೆ ಈ ರೀತಿ ಯಾವುದೋ ಒಂದು ಏನಂತಂದು ಹೇಳಿದ್ರೆ ಈ ರೀತಿ ಹಾಕೊಂಡು. ಸೊ ಈ ತರ ಆಪ್ಷನ್ ಯಾವ್ದೈತಪ್ಪ ಅಂತಂದು ಹೇಳಿದ್ರೆ ಡಿ ಐತೆ. ಆಲ್ರೆಡಿ ಸಾಲ್ವ್ ಮಾಡಿದಿರಿ, ವೆರಿ ಗುಡ್. ಯಾರು ಮಾಡಿದಿರಿ ಅವರು? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ನೋಡ್ರಿ. ನೋಡ್ರಿ ಯಾವ್ದು ಬರುತ್ತೆ, ಏನ್ ಬರುತ್ತೆ ನೋಡ್ರಿ. ಪ್ರೊಫೆಷನಲ್ಸ್ ಅಂತಂದು ಹೇಳಿದ್ರೆ ಏನಂತ ಹೇಳ್ತೀವಿ ಕನ್ನಡದಾಗ? ವೃತ್ತಿಪರರು. ಯಾರಿಗೆ ಕನ್ನಡ ಇದು ಗೊತ್ತಾಗ್ಲಿಲ್ಲ ಅಂತಂದು ಹೇಳಿದ್ರೆ ವೃತ್ತಿಪರರು. ಚಾರ್ಟೆಡ್ ಅಕೌಂಟ್ ಅಂತಂದು ಹೇಳಿದ್ರೆ ಲೆಕ್ಕ ಪರಿಶೋಧಕ. ಸದಾದ ನಂತರ ಫೀಮೇಲ್ ಅಂತಂದು ಹೇಳಿದ್ರೆ ಹೆಂಗಸು. ಎಸ್, ಎಲ್ರು ಮಾಡಕತ್ತೀರಿ, ವೆರಿ ಗುಡ್. ಬಟ್ ಅದ್ರ ನನಗೇನ್ ಬೇಕಿಲ್ಲಿ? ಸೊ ಈ ಮೂರರಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರೋರು ಯಾರು? ನನ್ನ ಕ್ವಶನ್ ಏನಪ್ಪಾ ಅಂತಂದು ಹೇಳಿದ್ರೆ ಈ ಮೂರಲ್ಲಿ ವೃತ್ತಿಪರರು, ಲೆಕ್ಕ ಪರಿಶೋಧಕರು, ಆಮೇಲೆ ಹೆಂಗಸರು. ಸೊ ಇದರಲ್ಲಿ ಅತಿ ಹೆಚ್ಚು ಜನ ಯಾರು ಇರ್ತಾರ? ಪ್ರೊಫೆಷನಲ್ ಇಲ್ಲ, ಪ್ರೊಫೆಷನಲ್ ಕಡಿಮೆ ಇರ್ತಾರೋ. ಈಗ ನೋಡಿ, ಈಗ ಹಳ್ಳಿ ಒಳಗಡೆ ತಗೊಂಡು ಹೋದ್ರೆ ಮುದುಕಿ ಇರ್ತಾಳ, ಅದಾದ ನಂತರ ಅವು ಇರ್ತಾಳ, ಆಮೇಲೆ ಮಕ್ಕಳು ಇರ್ತಾವ, ಅವೆಲ್ಲ ಪ್ರೊಫೆಷನಲ್ ಏನ? ಫಿಮೇಲ್ಸ್, ಹೆಂಗಸರು ಜಾಸ್ತಿ ಇರ್ತಾರ. ಸೊ ಇಲ್ಲೇನಂತಂದು ಹೇಳಿದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಯಾರು ಇರ್ತಾರಪ್ಪ ಅಂತಂದು ಹೇಳಿದ್ರೆ ಹೆಂಗಸರು ಇರ್ತಾರ. ಓಕೆ, ಅವ್ರಿಗೊಂದು ರೌಂಡ್ ಹಾಕ್ರಿ. ಹೆಂಗಸರು ಏನಂತಂದು ಹೇಳಿದ್ರೆ ಅತಿ ಹೆಚ್ಚಿರ್ತಾರ. ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಈ ಹೆಂಗಸರೊಳಗಡೆ ಸೊ ವೃತ್ತಿಪರರು ಮತ್ತು ಲೆಕ್ಕ ಪರಿಶೋಧಕರು ಅಂತ ಬರ್ತಾರ. ಸೊ ಹೆಂಗಸರು ಅಂತಂದಾಯ್ತು. ಅದಾದ ನಂತರ ಇನ್ನು ಎರಡು ಉಳಿದ್ವಲ್ಲ, ವೃತ್ತಿಪರರು ಆಮೇಲೆ ಲೆಕ್ಕ ಪರಿಶೋಧಕರು. ಸೊ ಇದಕ್ಕೆ ಅಂತ ಹೇಳ್ತೀವಿ ವೃತ್ತಿಪರರು, ಅದಾದ ನಂತರ ಲೆಕ್ಕ ಪರಿಶೋಧಕರು. ಇದನ್ನಷ್ಟ ತಗೊಳ್ರಿ, ಇದನ್ನಷ್ಟೇ ಎಕ್ಸಾಂಪಲ್ ತಗೋಬೇಕು. ಬ್ಯಾರೇದೇನು ಥಿಂಕ್ ಮಾಡೋಂಗಿಲ್ಲ. ಇಲ್ಲಿ ಏನ್ ಕೊಟ್ಟಿರ್ತಾರ ಅದನ್ನಷ್ಟ ಥಿಂಕ್ ಮಾಡ್ಬೇಕು. ಬ್ಯಾರೇದೇನಾದ್ರೂ ಥಿಂಕ್ ಮಾಡ್ರಿ ಆನ್ಸರ್ ಹೋಗುತ್ತೆ. ನೋಡ್ರಿ, ವೃತ್ತಿಪರರು, ಲೆಕ್ಕ ಪರಿಶೋಧಕರು. ಸೊ ಇಲ್ಲಿ ನೋಡ್ರಿ, ವೃತ್ತಿಪರರು ಅಂತ ಬಂತರು ಅಂತಂದು ಹೇಳಿದ್ರೆ ಇವನ್ ಲೆಕ್ಕ ಪರಿಶೋಧಕರು ಏನಿದಾರಲ್ಲ, ಸೊ ಎಲ್ಲಾ ಲೆಕ್ಕ ಪರಿಶೋಧಕರು ಚಾರ್ಟೆಡ್ ಅಕೌಂಟೆಂಟ್ ಅಂತಂದು ಹೇಳಿ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದಾರ. ನೆನ್ಪಿಟ್ಕೊಳ್ರಿ, ಚಾರ್ಟೆಡ್ ಅಕೌಂಟೆಂಟ್ ಅಂತಂದು ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಕೊಟ್ಟಿದಾರ. ಚಾರ್ಟೆಡ್ ಅಕೌಂಟೆಂಟ್ ಯಾರ್ಯಾರು ಇರ್ತಾರಲ್ಲ ಇವರೆಲ್ಲ ಏನಂತಂದು ಹೇಳಿದ್ರೆ ಪ್ರೊಫೆಷನಲ್ಸ್ ಇರ್ತಾರ. ಚಾರ್ಟೆಡ್ ಅಕೌಂಟೆಂಟ್ ಯಾರ್ಯಾರು ಇರ್ತಾರ ಸೊ ಅವರೆಲ್ಲ ಏನಂತಂದು ಹೇಳಿದ್ರೆ ಪ್ರೊಫೆಷನಲ್, ವೃತ್ತಿಪರರು. ಸೊ ಅಕೌಂಟೆಂಟ್ ಅಂತ ಕೊಟ್ರೆ ಅದು ಬೇರೆ, ಬಟ್ ಅದ್ರ ಚಾರ್ಟೆಡ್ ಅಕೌಂಟೆಂಟ್ ಕೊಟ್ರ ಅಂತಂದು ಹೇಳಿದ್ರೆ ಅವರೆಲ್ಲ ಏನಪ್ಪಾ ಅಂತಂದು ಹೇಳಿದ್ರೆ ಪ್ರೊಫೆಷನಲ್ಸ್ ಇರ್ತಾರ. ಇಲ್ಲಿ ನೋಡ್ರಿ ಸೈಡ್ಗೆ ಇವರೆಲ್ಲ ಏನಂತಂದು ಹೇಳಿದ್ರೆ ಪ್ರೊಫೆಷನಲ್ ಆದ್ರ ಚಾರ್ಟೆಡ್ ಅಕೌಂಟೆಂಟ್ ಯಾವ್ದ್ರೊಳಗೆ ಬರುತ್ತೆ ಅಂತಂದು ಹೇಳಿದ್ರೆ ಪ್ರೊಫೆಷನಲ್ ಒಳಗಡೆ ಬರುತ್ತೆ, ವೃತ್ತಿಪರರ ಒಳಗಡೆ ಬರುತ್ತೆ. ಸೊ ಎಲ್ಲ ಏನಂತಂದು ಹೇಳಿದ್ರೆ ಎಲ್ಲ ಚಾರ್ಟೆಡ್ ಅಕೌಂಟೆಂಟ್ ಏನಿರ್ತಾರಲ್ಲ ಅವರೆಲ್ಲ ಏನಂತಂದು ಹೇಳಿದ್ರೆ ವೃತ್ತಿಪರರು. ಅಂದ್ರ ನಮ್ದು ಏನ್ ಬರುತ್ತೆ, ವೃತ್ತಿಪರರು ಏನಂತಂದು ಹೇಳಿದ್ರೆ ಈ ತರ ಬರುತ್ತಾ, ಅದ್ರ ಒಳಗಡೆ ಏನಂತಂದು ಹೇಳಿದ್ರೆ ಚಾರ್ಟೆಡ್ ಅಕೌಂಟ್ ಬರುತ್ತಾ. ಸೊ ಇದ್ರಲ್ಲಿ ನೋಡ್ರಿ, ಇಲ್ಲಿ ಎಲ್ಲಾ ಹೆಂಗಸರು, ಇದ್ರೊಳಗಡೆ ಇರೋ ಎಲ್ಲಾ ಹೆಂಗಸರು ವೃತ್ತಿಪರರಾಗಿರ್ತಾರೇನ್ರಿ? ಎಲ್ಲ ಹೆಂಗಸರು ವೃತ್ತಿಪರರು ಅಥವಾ ಲೆಕ್ಕ ಪರಿಶೋಧಕರಾಗಿರ್ತಾರೋ? ಎಲ್ಲ ಹೆಂಗಸರು ನೋಡಿ, ಇಂಡಿಯಾ ಅಂತ ತಗೊಳ್ರಿ, ಇಂಡಿಯಾದಾಗಿರೋ ಎಲ್ಲ ಹೆಂಗಸರು ವೃತ್ತಿಪರರು ಆಮೇಲೆ ಲೆಕ್ಕ ಪರಿಶೋಧಕರಾಗಿರ್ತಾರ? ಇಲ್ಲ. ಕೆಲವು ಜನ ರೈತನ ಹೆಂಡತಿ ಆಗಿರ್ತಾರ, ಅಮ್ಮಂದ್ರಾಗಿರ್ತಾರ, ಅದಾದ ನಂತರ ಟೀಚರ್ಸ್ ಆಗಿರ್ತಾರ, ಮತ್ತೇನೋ ಬೇರೆ ಆಗಿರ್ತಾರ. ಕರೆಕ್ಟಾ? ಸೊ ಅಂದ್ರ ಕೆಲವು ಜನ ಮಾತ್ರ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಸೊ ಇದ್ ನೋಡ್ರಿ, ಇಷ್ಟು ಜನ ಹೆಂಗಸ್ರು ಏನಂತಂದ ಹೇಳಿದ್ರ ಪರಿಶೋಧಕರಾಗಿರ್ತಾರ, ಇಷ್ಟು ಜನ ಏನಂತಂದ ಹೇಳಿದ್ರ
ವೃತ್ತಿಪರರಾಗಿರ್ತಾರ. ಇನ್ನು ಉಳಿದಾರೆಲ್ಲ ಏನಪ್ಪಾ ಅಂತಂದು ಹೇಳಿದ್ರೆ ಬೇರೆ ತರ ಆಗಿರ್ತಾರ. ಅಂದ್ರೆ ಸೊ ರೈತರ ಹೆಂಡತಿರಾಗಿರ್ಬೋದು, ರೈತರಾಗಿರ್ಬೋದು, ಅಥವಾ ಇನ್ ಬೇರೆ ಏನೋ ಕೆಲಸ ಮಾಡ್ತಿರ್ತಾರ. ಸೊ ಈ ತರ ಆಪ್ಷನ್ ಎಲ್ಲೈತಿ ನಮ್ದ. ಸೊ ಅದನ್ನ ಈ ತರ ಬರೀತೀವಿ ನೋಡ್ರಿ. ಸೊ ಈ ರೀತಿಯಾಗಿ ಆಪ್ಷನ್ ಐತಿ ನೋಡ್ರಿ. ಆಪ್ಷನ್ ಬಿ ಏನಪ್ಪಾ ಅಂತಂತ ಹೇಳಿದ್ರೆ ನಮ್ದು ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಬಿ ಏನಪ್ಪಾ ಅಂತಂತ ಹೇಳಿದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗಿರುತ್ತೆ. ಒಂದ್ ನಿಮಿಷ ರೀ, ಸೌಂಡ್ ಪ್ರಾಬ್ಲಮ್ ಅಂದ್ರೆ. ಸೊ ಎಲ್ಲರೂ ಕರೆಕ್ಟಾಗಿ ಕೇಳಿಸ್ತಾ ಇದೆಯಾ ನೋಡ್ರಿ? ಸೊ ಜೋರಾಗಿ ಕೇಳಿಸ್ತಾ ಆಯ್ತಾ? ಎಸ್. ಸೊ ಇದೆಲ್ರಿಗೂ ಅರ್ಥ ಆಯ್ತಾ ಇದು ನಾನು ಏನು ಹೇಳಿದೆ ಇವಾಗ? ಸೊ ಇಲ್ಲಿ ನೋಡ್ರಿ, ಹೆಂಗಸರಂತ ಬಂದ್ರು ಅಂತಂದು ಹೇಳಿದ್ರೆ ಇಲ್ಲಿ ಏನ್ ಕೊಟ್ಟಿದಾರ, ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ ವೃತ್ತಿಪರರು, ಲೆಕ್ಕ ಪರಿಶೋಧಕರು. ಸೊ ಅದ್ರೊಳಗೆ ಕೆಲವು ಜನ ಹೆಂಗಸರು ಮಾತ್ರ ಏನಂತಂದು ಹೇಳಿದ್ರೆ ಅವ್ರಲ್ಲ ವೃತ್ತಿಪರರು, ಲೆಕ್ಕ ಪರಿಶೋಧಕರಾಗಿರ್ತಾರೆ. ಇನ್ನು ಉಳಿದ ಹೆಂಗಸರೆಲ್ಲ ಏನಾಗಿರ್ತಾರ, ಸೊ ಅವ್ರು ಬೇರೆ ವರ್ಕ್ ಮಾಡ್ತಿರ್ತಾರ, ರೈತರು. ಆ ಥರ ಏನಂತಂದು ಹೇಳಿದ್ರೆ ಥಿಂಕ್ ಮಾಡಬೇಕು. ಸೊ ಇಲ್ಲಿ ಏನ ಕರೆಕ್ಟ್, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ನೋಡ್ರಿ. ಅದೇ ಥರ ಥಿಂಕ್ ಮಾಡ್ರಿ ಇದನ್ನ. ನೆಕ್ಸ್ಟ್ ಒನ್, ನೆಕ್ಸ್ಟ್ ಒನ್. ಸೊ ನನಗೆ ಫಸ್ಟ್ ಏನು ಬೇಕಾಗಿರೋದು, ನಿಮ್ಗೆ ಯಾರಿಗಾದ್ರೂ ಗೊತ್ತಾಗ್ತಿಲ್ಲ ಅಂತಂದು ಹೇಳಿದ್ರೆ ಫಸ್ಟ್ ನೀವು ಏನು ಥಿಂಕ್ ಮಾಡಬೇಕು, ಸೊ ಇದರಲ್ಲಿ ದೊಡ್ಡ ಪ್ರಮಾಣದ ಯಾವುದು, ಕ್ವಾಂಟಿಟಿ ದೊಡ್ಡ ಪ್ರಮಾಣದ ಯಾವುದು ಅಂತ ಥಿಂಕ್ ಮಾಡಬೇಕು. ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಪೆಟ್ ಎಲಿಮೆಂಟ್ಸ್ ಅಂತಂದು ಹೇಳಿದ್ರೆ ಸಾಕು ಪ್ರಾಣಿಗಳು. ಪೆಟ್ ಎನಿಮಲ್ಸ್ ಅಂತಂದು ಹೇಳಿದ್ರೆ ಸಾಕು ಪ್ರಾಣಿಗಳು. ಡಾಗ್ ಅಂತಂದು ಹೇಳಿದ್ರೆ ನಾಯಿ, ಅದಾದಂದ್ರೆ ಕ್ಯಾಟ್ ಅಂತಂದು ಹೇಳಿದ್ರೆ ಬೆಕ್ಕು. ವೆರಿ ಗುಡ್, ವೆರಿ ಗುಡ್. ಸೊ ಅತಿ ಹೆಚ್ಚು ಪ್ರಮಾಣದಲ್ಲಿ ಯಾವ ಇರ್ತಾವ ಅಂತಂದು ಹೇಳಿದ್ರೆ ಪೆಟ್ ಎನಿಮಲ್ಸ್ ಇರ್ತಾವ. ಈ ರೀತಿಯಾಗಿ ಏನಂತಂದು ಹೇಳಿದ್ರೆ ಅದಕ್ಕೊಂದು ಡಯಾಗ್ರಾಮ್ ಹಾಕಿದ್ರಿ. ಸೊ ಇವು ನಾಯಿ ಮತ್ತು ಬೆಕ್ಕು ಏನಿವು, ಸೊ ಇದಕ್ಕೆ ಮೂರನೇದಕ್ಕೆ ಹೆಂಗೆ ಸಂಬಂಧ ಇರ್ತಾವ? ನಾಯಿ ಮತ್ತು ಬೆಕ್ಕು ಇದಕ್ಕೆ ಹೆಂಗೆ ಸಂಬಂಧ ಇರ್ತಾವ? ಸರ್ ಹೆಂಗಂತಂದು ಹೇಳಿದ್ರೆ ನಾಯಿ ಮತ್ತು ಬೆಕ್ಕು ಇವೆರಡು ಸಾಕು ಪ್ರಾಣಿಗಳ್ರಿ. ಇವೆರಡು ಏನಂತಂದು ಹೇಳಿದ್ರೆ ಸಾಕು ಪ್ರಾಣಿಗಳು. ಓಕೆ, ಡನ್. ಅಂದ್ರೆ ಇದ್ರ ಒಳಗಡೆ ಬರ್ಬೇಕು ಅವು. ಸೊ ಅದಾದ ನಂತರ ನಾಯಿ ಬೆಕ್ಕು ಎರಡು ಒಂದೇ ಏನ್ರಿ? ನಾಯಿ ಬೆಕ್ಕು ಎರಡು ಒಂದೇ ಏನ್ರಿ? ನಾಯಿ ಅಂದ್ರೆ ಬೆಕ್ಕ, ನಾಯಿ ಅಂದ್ರೆ ಬೆಕ್ಕಂದ್ರೆ ನಾಯಿ ಬೇರೆ ಬೇರೆ. ಅವಕ್ಕೂ ಸಂಬಂಧ ಇಲ್ರಿ. ಅಂದ್ರೆ ನಾಯಿದು ಒಂದು ರೌಂಡ್ ರೀ, ಬೆಕ್ಕದು ಒಂದು ರೌಂಡ್ ರೀ. ಆಮೇಲೆ ಸಾಕು ಪ್ರಾಣಿಗಳಂತಂದು ಹೇಳಿದ್ರೆ ಇವೆರಡೇ ಇರಂಗಿಲ್ರಿ, ಮತ್ತೆ ಬೇರೆ ಬೇರೆ ಪ್ರಾಣಿಗಳು ಇರ್ತಾವ. ಅವು ಮತ್ತೆ ಅವ್ನು ಕೊಟ್ರ ಅಂತಂದು ಹೇಳಿದ್ರೆ ಅವನು ಕೂಡ ಇಲ್ಲಿ ಬರಿಬೇಕು. ಇಲ್ಲಿ ನಾಯಿ ಬೆಕ್ಕು ಅಂತ ಕೊಟ್ರು, ಈಗ ಫಾರ್ ಎಕ್ಸಾಂಪಲ್ ಎತ್ತು ಅಂತ ಬರುತ್ತಾ, ಆಮೇಲೆ ಎಮ್ಮೆ ಅಂತ ಬರುತ್ತಾ, ಇವೆಲ್ಲ ಬೇರೆ ಬೇರೆ. ಈ ತರ ಏನಂತಂದು ಹೇಳಿದ್ರೆ ರೌಂಡ್ ಹಾಕ್ಬೇಕು ಅವಾಗ. ಸೊ ಇದೆಲ್ರಿಗೂ ಕ್ಲಿಯರ್ ಆಯ್ತಾ? ಫಸ್ಟ್ ನಾವು ಹುಡುಕೋದೇನೋ ದೊಡ್ಡ ಪ್ರಮಾಣದ ಯಾವುದು ಅಂತಂದು ಹುಡುಕ್ಬೇಕಷ್ಟೆ. ನೆಕ್ಸ್ಟ್ ನೋಡ್ರಿ, ಕಾಣಿಸ್ತಿದೆಯಲ್ಲ ಎಲ್ರಿಗೂ? ಎಸ್. ನೆಕ್ಸ್ಟ್ ನೋಡ್ರಿ, ಟೆನ್ನಿಸ್ ಫ್ಯಾನ್ಸ್. ಟೆನ್ನಿಸ್ ಏನು ಆಡ್ತಿರ್ತಾರಲ್ಲ ಅವ್ರ ಫ್ಯಾನ್ಸ್ಗಳು. ಆಮೇಲೆ ಕ್ರಿಕೆಟ್ ಪ್ಲೇಯರ್ಸ್. ಅದಾದ ನಂತರ ನೆಕ್ಸ್ಟ್ ಯಾರು? ಸ್ಟೂಡೆಂಟ್ಸ್ ಅಂದ್ರೆ ವಿದ್ಯಾರ್ಥಿಗಳು. ಯಾವ್ದು ಬರುತ್ತಾ ಇದರಲ್ಲಿ ದೊಡ್ಡ ಪ್ರಮಾಣದ ಯಾರು? ನಿಮ್ಗೆ ಎಕ್ಸಾಮ್ ಒಳಗಡೆ ಕನ್ನಡದೊಳಗೆ ಕೊಟ್ಟಿರ್ತಾರೆ. ನನಗೆ ಅಷ್ಟೊಂದು ಟೈಮ್ ಇಲ್ರೋ, ಇಲ್ಲಿ ಜಾಬ್ ಮುಗಿಸ್ಕೊಂಡು ಬಂದು. ಸೊ ಅದಕ್ಕೋಸ್ಕರ ನಾನೇ ಇಲ್ಲ ಡೈರೆಕ್ಟಾಗಿ ಕನ್ನಡದಾಗ ಹೇಳ್ತೇನೆ ನಿಮ್ಗಷ್ಟ. ಒಂದೊಂದು ಕನ್ನಡದಾಗ ಕನ್ವರ್ಟ್ ಮಾಡೋಕೆ ಆಗಂಗಿಲ್ಲ. ಸೊ ಅದನ್ನ ಡೈರೆಕ್ಟಾಗಿ ಹೇಳ್ತೇನೆ, ಈಸಿ ಇರೋದು. ಥಿಂಕ್ ಮಾಡ್ರೋ, ಥಿಂಕ್ ಮಾಡ್ರಿ. ತಪ್ಪು ಹೇಳಕತ್ತೀರಿ. ಥಿಂಕ್ ಮಾಡ್ರಿ, ಥಿಂಕ್ ಮಾಡಿ ಹೇಳ್ರಿ.
ಎಲ್ಲರೂ ಒಂದೊಂದು ಹೇಳಿದ್ರಿ. ಸೊ ಫಸ್ಟ್ ನೋಡ್ರಿ, ಓಕೆ. ಸೊ ನೀವೆಲ್ಲ ಏನು ಹೇಳಕತ್ತೀರಿ ಅಂತಂದು ಹೇಳಿದ್ರೆ, ಸರ್ ಇದರಲ್ಲಿ ದೊಡ್ಡ ಪ್ರಮಾಣದ ಯಾರಪ್ಪ ಅಂತಂದು ಹೇಳಿದ್ರೆ ಸ್ಟೂಡೆಂಟ್ಸ್ ರೀ, ಸ್ಟೂಡೆಂಟ್ಸ್ ಅಂತ ಅನ್ಕೊಳ್ಳೋನು. ಸೊ ಅದ್ರೊಳಗೆ ಏನಂತಂದು ಹೇಳಿದ್ರೆ ಕೆಲವು ಜನ ಏನಂತಂದು ಹೇಳಿದ್ರೆ ಟೆನ್ನಿಸ್ ಫ್ಯಾನ್ಸ್ ರೀ, ಅದಾದ ನಂತರ ಅದ್ರೊಳಗೆ ಕೆಲವು ಜನ ಏನಂತಂದು ಹೇಳಿದ್ರೆ ಕ್ರಿಕೆಟ್ ಪ್ಲೇಯರ್ಸ್ ರೀ. ಸೊ ಇದು ನಿಮಗೆ ಕರೆಕ್ಟ್. ಹಾಂ, ಇಲ್ಲಿ ನೋಡ್ರಿ. ಸೊ ಇಲ್ಲೇನಂತಂದು ಹೇಳಿದ್ರೆ ಫಸ್ಟ್ಗೆ ಏನಪ್ಪ ಅಂತಂದು ಹೇಳಿದ್ರೆ ಸ್ಟೂಡೆಂಟ್ಸ್ ಅಂತ ಬಂದರು, ವಿದ್ಯಾರ್ಥಿಗಳು. ಸೊ ಇದ್ರ ಒಳಗಡೆ ಬರ್ಬೇಕಂತಂದು ಹೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳು ಕ್ರಿಕೆಟ್ ಪ್ಲೇಯರ್ಸ್ ಆಗಿರಂಗಿಲ್ಲ, ಅಂದ್ರೆ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲರೂ ಏನಂತಂದು ಹೇಳಿದ್ರೆ ವಿದ್ಯಾರ್ಥಿಗಳಾಗಿರಂಗಿಲ್ಲ. ಆಮೇಲೆ ಟೆನ್ನಿಸ್ ಫ್ಯಾನ್ಸ್ ಎಲ್ಲ ಏನಂತಂದು ಹೇಳಿದ್ರೆ ವಿದ್ಯಾರ್ಥಿಗಳಾಗಿರಂಗಿಲ್ಲ. ಟೆನ್ನಿಸ್ ಫ್ಯಾನ್ಸ್ ಯಾರಪ್ಪ ಅಂತಂದು ಹೇಳಿದ್ರೆ ಕೆಲವು ಜನ ವಿದ್ಯಾರ್ಥಿಗಳು ಬರ್ಬೋದು, ಕೆಲವು ಜನ ಏನಂತಂದು ಹೇಳಿದ್ರೆ ದೊಡ್ಡ ಜನನೂ ಬರ್ಬೋದು. ಸೊ ಅಂದ್ರೆ ನಾವೇನಪ್ಪ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ತೊಗೊಂಡ್ವಿ. ಕರೆಕ್ಟಾ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈಗೇನಪ್ಪ ಅಂತಂದು ಹೇಳಿದ್ರೆ ಕ್ರಿಕೆಟ್ ಪ್ಲೇಯರ್ಸ್ ಇರ್ತಾರ. ಈ ಕ್ರಿಕೆಟ್ ಪ್ಲೇಯರ್ ಇದ್ದಾವ ಏನಂತಂದು ಹೇಳಿದ್ರೆ ಟೆನ್ನಿಸ್ ಫ್ಯಾನ್ ಆಗಿರ್ತಾನೋ ಇಲ್ವೋ? ಆಗಿರ್ಬೋದ್ರಿ ಸರ. ಈಗ ನೋಡ್ರಿ, ಕ್ರಿಕೆಟ್ ಪ್ಲೇಯರ್ ಇದ್ದವರು ಟೆನ್ನಿಸ್ ಫ್ಯಾನ್ಸ್ ಆಗಿರ್ತಾರೋ ಇಲ್ವೋ? ಈಗ ನೀವು ನೋಡಿರ್ಬೋದು. ಸೊ ವಿರಾಟ್ ಕೊಹ್ಲಿಗೆ ಏನಂತಂದು ಹೇಳಿದ್ರೆ ರೊನಾಲ್ಡೋ ಇಷ್ಟ ಆಗ್ತಾನ, ಅಂದ್ರೆ ಫುಟ್ಬಾಲ್ ಫ್ಯಾನು. ಜಸ್ಟ್ ಎಕ್ಸಾಂಪಲ್ ಹೇಳಕತ್ತಾನ. ಸೊ ಅಂದ್ರೆ ನಾವು ಯಾವ ಥರ ತಗೋಬೇಕು ಸರ್? ಇಲ್ಲಿ ಏನಂತಂದು ಹೇಳಿದ್ರೆ ಇದನ್ನ ನಾವು ಟೆನ್ನಿಸ್ ಫ್ಯಾನ್ಸ್ ಅಂತ ತೊಗೊಂಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ತೊಗೊಂತೀವಿ, ಈ ರೀತಿಯಾಗಿ. ಸೊ ಇವರೆಲ್ಲ ಏನಂತಂದು ಹೇಳಿದ್ರೆ ಕ್ರಿಕೆಟ್ ಪ್ಲೇಯರ್ಸ್. ಕೆಲವು ಜನ ಕ್ರಿಕೆಟ್ ಪ್ಲೇಯರ್ಸ್ ಸ್ಟೂಡೆಂಟ್ಸು ಆಗಿರ್ತಾರ, ಅದಾದ ನಂತರ ಟೆನ್ನಿಸ್ ಫ್ಯಾನ್ಸು ಆಗಿರ್ತಾರ. ಆಮೇಲೆ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಟೆನ್ನಿಸ್ ಫ್ಯಾನ್ಸು, ಕೆಲವು ಜನ ಏನಂತ ಕ್ರಿಕೆಟ್ ಪ್ಲೇಯರ್ಸ್ ಆಗಿರ್ತಾರ, ಅದಾದ ನಂತರ ಸ್ಟೂಡೆಂಟ್ಸ್ ಆಗಿರ್ತಾರ. ನೀವು ಥಿಂಕ್ ಮಾಡ್ಬೇಕು, ಇಲ್ಲಿ ಕೊಟ್ಟಿರೋ ಪದಗಳನ್ನ ನೋಡ್ಬಿಟ್ಟು ಏನಂತಂದು ಹೇಳಿದ್ರೆ ನೀವು ಥಿಂಕ್ ಮಾಡ್ಬೇಕಾಗತ್ತ. ಎಲ್ಲರೂ ಅನ್ಕೊಂಡಿದ್ರಿ ಹಿಂಗಿಂಗು ಅಂತಂದು ಹೇಳಿ. ಜಸ್ಟ್ ಥಿಂಕ್ ಮಾಡ್ರಿ, ಇಲ್ಲಿ ಹೇಳಿದ್ವಲ್ಲ. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಸ್ಟೂಡೆಂಟ್ಸ್ ಅನ್ನ ತಗೊಂಡ್ರಿ, ಕೆಲವು ಜನ ಏನಂತಂದ್ರೆ ಟೆನ್ನಿಸ್ ಫ್ಯಾನ್ಸ್ ಆಗಿರ್ತಾರ, ಅದಾದ ನಂತರ ಕ್ರಿಕೆಟ್ ಪ್ಲೇಯರ್ಸ್ ಆಗಿರ್ತಾರ ಅಂತ ತಿಳ್ಕೊಂಡು. ಬಟ್ ಆದ್ರ ಅಂಡರ್ 19 ಎಲ್ಲ ಆಡೋರೆಲ್ಲ ಏನಿರ್ತಾರ, ಎಲ್ಲ ಕಾಲೇಜ್ಗೂ ಹೋಗ್ತಿರ್ತಾರ, ಅದಾದ ನಂತರ ಕ್ರಿಕೆಟ್ನು ಆಡ್ತಿರ್ತಾರ. ಸ್ವಲ್ಪ ಥಿಂಕ್ ಮಾಡಿ ಏನಂತಂದು ಹೇಳಿದ್ರೆ ಹಾಕ್ಬೇಕು. ಸೇಮ್ ಅದೇ ತರ ನೋಡ್ರಿ ಇನ್ನೊಂದು ಮೆನ್ ಅಂತಂದು ಹೇಳಿದ್ರೆ, ಅದಾದ ನಂತರ ರೋಡೆಂಟ್ಸ್ ಅಂದ್ರ ಲಿವಿಂಗ್ ಬೀಯಿಂಗ್ಸ್ ಅಂದ್ರ. ಲಿವಿಂಗ್ ಬೀಯಿಂಗ್ಸ್ ಅಂತಂದು ಹೇಳಿದ್ರೆ ಜೀವಂತ ಪ್ರಾಣಿಗಳು. ರೋಡೆಂಟ್ಸ್ ಅಂತಂದು ಹೇಳಿದ್ರೆ ದಂಶಕಗಳು ಅಂತಂದು ಹೇಳಿದ್ರೆ ಎಲ್ಲ ನಾಶ ಮಾಡೋ ದಂಶಕಗಳು ಅಂತಂದು ಹೇಳ್ತೀವಿ. ಮೆನ್ ಅಂತಂದು ಹೇಳಿದ್ರೆ ಮನುಷ್ಯ ಅಂತಂದು ತಗೊಳ್ರಿ, ಅಥವಾ ಮೆನ್ನು ವುಮೆನ್ ಅಂತ ಬರ್ತಾರ. ಜಸ್ಟ್ ಮೆನ್ ಅಂತಂದು ಹೇಳಿದ್ರೆ ಮನುಷ್ಯ ಅಂತ ತಗೊಳ್ರಿ. ನೋಡ್ರೋ, ಕರೆಕ್ಟಾಗಿ ಥಿಂಕ್ ಮಾಡ್ರೋ. ತಪ್ಪು ಹೇಳಕತ್ತೀರಿ, ಎಲ್ಲ ತಪ್ಪು ಹೇಳಕತ್ತೀರಿ. ಸೊ ಇದ್ರಲ್ಲಿ ನಾವು ಫಸ್ಟ್ ಏನು ಥಿಂಕ್ ಮಾಡಬೇಕು? ಪ್ರಮಾಣ ಯಾವುದು ಅಂತ ಥಿಂಕ್ ಮಾಡಬೇಕು. ಸೊ ಇದರಲ್ಲಿ ಪ್ರಮಾಣ ಯಾವುದು? ಸ್ಕ್ರೀನ್ ಕಾಣಿಸ್ತಿಲ್ಲನ್ರೋ ಯಾರಿಗೂ? ಮನುಷ್ಯರು ಜಾಸ್ತಿನಾ? ಮೆನ್ ಅಂತಂದು ಹೇಳಿದ್ರೆ ಮನುಷ್ಯರು ಜಾಸ್ತಿ ಹೆಂಗಾಗ್ತಾರ? ಜೀವಂತ ಪ್ರಾಣಿ ಒಳಗಡೆ ಏನೇನು ಬರ್ತಾವ್ರು? ಅತಿ ಹೆಚ್ಚು ಪ್ರಮಾಣದ ಯಾವ್ದಪ್ಪ ಅಂತಂದು ಹೇಳಿದ್ರೆ ಜೀವಂತ ಪ್ರಾಣಿಗಳೊಳಗಡೆ ಮನುಷ್ಯರು ಬರ್ತಾರ, ಗಿಡಗಳು ಬರ್ತಾವ, ಅದಾದ ನಂತರ ನೆಕ್ಸ್ಟ್ ಪ್ರಾಣಿಗಳು ಬರ್ತಾವ, ಜಲಚರ ಪ್ರಾಣಿಗಳೆಲ್ಲ ಎಲ್ಲ ಬರ್ತಾವ ಅದ್ರೊಳಗೆ. ಜೀವಂತ ಪ್ರಾಣಿಗಳಂತಂದು ಹೇಳ್ತೀವಿ. ಅಂದ್ರೆ ಅತಿ ದೊಡ್ಡ ಪ್ರಮಾಣದ ಯಾವ್ದಪ್ಪ ಅಂತಂದು ಹೇಳಿದ್ರೆ ಜೀವಂತ ಪ್ರಾಣಿಗಳಾದವು. ಎಸ್. ಸದಾದ ನಂತರ ದಂಶಕಗಳು ಏನಿವು? ದಂಶಕಗಳು ಇಲ್ಲಿ ಜೀವಂತ ಪ್ರಾಣಿಗಳು, ಇದ್ರದ್ದು ಅಪೋಸಿಟ್ ಏನು? ಇದು ಇನ್ನೊಂದು ಜೀವಂತ ವಲ್ದು ಪ್ರಾಣಿಗಳು. ಈ ದಂಶಕಗಳು ಅಂದ್ರೆ ನಾಶ ಮಾಡುವಂತಹ ಪ್ರಾಣಿಗಳು. ಇವೆಲ್ಲ ಎದ್ರೊಳಗೆ ಬರ್ತಾವು? ಜೀವಂತ ಪ್ರಾಣಿ ಒಳಗಡೆ ಬರ್ತಾವು. ಆಮೇಲೆ ಮನುಷ್ಯ ಏನದಾನ, ಅವನು ಕೂಡ ಒಂದು ಜೀವಂತ ಪ್ರಾಣಿ. ಅಂದ್ರೆ ಇವ್ರಿಬ್ರು ಎದ್ರೊಳಗೆ ಬರ್ತಾರಪ್ಪ ಅಂತಂತ ಹೇಳಿದ್ರೆ ಜೀವಂತ ಪ್ರಾಣಿ ಒಳಗಡೆ ಬರ್ತಾರ. ಅದಾದ ನಂತರ ಮನುಷ್ಯನಿಗೂ ಮತ್ತು ದಂಶಕಗಳಿಗೂ ಏನಾದ್ರೂ ಡಿಫ್ರೆನ್ಸ್ ಐತಾ? ರೋಡೆಂಟ್ಸ್ ಅಂತಂದು ಹೇಳಿದ್ರೆ ಇವಾಗ ಇಲಿ, ಹೆಗ್ನ ಅಂತ ಬರ್ತಾವಲ್ಲ, ಅವಕ್ ರೋಡೆಂಟ್ಸ್ ಅಂತ ಕರೀತಾರೆ. ಅಂದ್ರೆ ಅವಕ್ಕೆ ಯಾವಕ್ಕೂ ಸಂಬಂಧ ಇಲ್ಲ, ಮನುಷ್ಯನಿಗೂ ಮತ್ತು ಅದಾದಂತ ದಂಶಕಗಳಿಗೂ ಸಂಬಂಧ ಇಲ್ಲ. ಬಟ್ ಆದ್ರೆ ಇವೆರಡು ಏನಂತಂದು ಹೇಳಿದ್ರೆ ಜೀವಂತ ಪ್ರಾಣಿಗಳು, ಅದ್ರ ಒಳಗಡೆ ಬರ್ತಾವ. ಸೊ ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಗ್ತಾಯ್ತಾ? ಮತ್ತೆ ಎಲ್ರು ಬಿ ಅಂತ ಹೇಳಕತ್ತೀರಿ, ಸಂಬಂಧನೇ ಇಲ್ಲ ಸರ್. ಇವ್ ಮನುಷ್ಯರೇ, ಇವ್ ದಂಶಕರಿ, ಅದಾದ ನಂತರ ಜೀವಂತ ಪ್ರಾಣಿ ರೀ. ಸ್ವಲ್ಪ ಅದಕ್ಕೆ ರಿಲೇಷನ್ ಕೊಡ್ರು.
ಎಸ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಟ್ರೈ ಮಾಡ್ರಿ. ಇದರಲ್ಲಿ 4 ಇದಾವೆ ವರ್ಡ್ಸ್ಗಳು. ಇವನ್ ಚೌಕ ಏನು ಸ್ಕ್ವೇರ್ ಐತಲ್ಲ ಅದನ್ನು ಕೂಡ ಕನ್ಸಿಡರ್ ಮಾಡ್ಬೇಕು ನೀವು ಇದರಲ್ಲಿ ಆಪ್ಷನ್ದಾಗ. ಸೊ ವೆರಿ ಗುಡ್, ಕೆಲವು ಜನ ಕರೆಕ್ಟಾಗಿ ಹೇಳಕತ್ತೀರಿ. ಆಪ್ಷನ್ ಸಿ ರಾಂಗ್ ಇದೆ. ಆಪ್ಷನ್ ಸಿ ರಾಂಗ್ ಆಯ್ತಾ? ನೋಡ್ರಿ, ಟ್ರೈ ಮಾಡ್ರಿ ಹೆಂಗೆ ಏನದು. ಸರ್ ಆಪ್ಷನ್ ಎ ಹೆಂಗಪ್ಪ, ಹೆಂಗೆ ಆಪ್ಷನ್ ಎ ಹೆಂಗೆ ಕರೆಕ್ಟ್ ಆಗತ್ತಾ? ಆಪ್ಷನ್ ಡಿ ಸರ್. ಓಕೆ, ಹೆಂಗೆ ಕರೆಕ್ಟ್ ಆಗತ್ತೆ ಅದು? ಆಪ್ಷನ್ ಎ ಹೆಂಗೆ ಬರುತ್ತೆ? ಥಿಂಕ್ ಮಾಡ್ರಿ ಜರ. ಪ್ರಮಾಣದೊಳಗೆ ಯಾವ್ದು ದೊಡ್ಡದೈತೆ, ಆಮೇಲೆ ಯಾರ್ಯಾರು ಎಲ್ಲೆಲ್ಲಿ ಬರ್ತಾರ ಅಂತಂದೇಳಿ. ಸ್ಕ್ರೀನ್ ಕಾಣಿಸ್ತಾ ಇಲ್ವಾ? ನೋಡ್ರಿ ಇವಾಗ ಫೀಮೇಲ್ ಅಂತಂದು ಹೇಳಿದ್ರೆ ಮಹಿಳೆಯರು. ಸೊ ಅದಾದ ನಂತರ ಮದರ್ ಅಂತಂದು ಹೇಳಿದ್ರೆ ತಾಯಂದಿರು. ಡಾಕ್ಟರ್ ಅಂತಂದು ಹೇಳಿದ್ರೆ ಡಾಕ್ಟ್ರೆ. ಟೀಚರ್ ಅಂತಂದು ಹೇಳಿದ್ರೆ ಶಿಕ್ಷಕಿ. ಅಥವಾ ಶಿಕ್ಷಕ ಅಂತ ತಗೊಳ್ರಿ. ಇಲ್ಲಿ ನೋಡ್ರ ಸಿಂಪಲ್ ಅತಿ ಹೆಚ್ಚೇನಪ್ಪ ಅಂತಂದು ಹೇಳಿದ್ರೆ ಯಾರು ಬರ್ತಾರಪ್ಪ ಅಂತಂದು ಹೇಳಿದ್ರೆ ಫೀಮೇಲ್ಸ್ ಬರ್ತಾರ. ಸೊ ಕಾಣಿಸ್ತಾ ಇಲ್ಲ ಅನ್ರು, ಎಲ್ಲರೂ ಕಾಣಿಸ್ತಾ ಇಲ್ಲ ಅಂತಂದು ಹೇಳ್ತೀರಿ. ನಿಮ್ಮ ನೆಟ್ವರ್ಕ್ ಸರಿ ಇಲ್ಲ ಅನ್ಕೊಂತೀನಿ. ಒಂದು ನಿಮಿಷ ಇರಿ. ನೋಡ್ರಿ ಇವಾಗ ಎಸ್. ಸೊ ಅತಿ ಹೆಚ್ಚು ಪ್ರಮಾಣದಲ್ಲಿ ಯಾರು ಬರ್ತಾರಪ್ಪ ಅಂತಂದು ಹೇಳಿದ್ರೆ ಮಹಿಳೆಯರು ಬರ್ತಾರ. ಅತಿ ಹೆಚ್ಚು ಯಾರು ಬರ್ತಾರಪ್ಪ ಅಂತಂದು ಹೇಳಿದ್ರೆ ಮಹಿಳೆಯರು ಬರ್ತಾರ. ಸೊ ಅದಕ್ಕೇನಪ್ಪ ಅಂತಂದು ಹೇಳಿದ್ರೆ ನಾವು ಮಹಿಳೆಯರು ಅಥವಾ ಫೀಮೇಲ್ಸ್ ಅಂತಂದು ಬರ್ಕೊಂಡ್ವಿ. ಸೊ ಅದಾದ ನಂತರ ನೆಕ್ಸ್ಟ್ ಯಾರು ಬರ್ತಾರೆ ನೋಡ್ರಿ, ತಾಯಂದ್ರ ಅದರ. ಅದಾದ ನಂತರ ನೆಕ್ಸ್ಟ್ ಯಾರಿದಾರ, ಡಾಕ್ಟರ್ ಇದಾರ. ಅದಾದ ನಂತರ ನೆಕ್ಸ್ಟ್ ಶಿಕ್ಷಕರು ಇದಾರ. ಅವ್ರು ಯಾವ ತರ ರಿಲೇಷನ್ ಹೊಂದಿದಾರ ಫೀಮೇಲ್ಸ್ ಗಳಿಗೆ. ಸೊ ಇಲ್ಲಿ ಅತಿ ಹೆಚ್ಚೇನಪ್ಪ ಅಂತಂದು ಹೇಳಿದ್ರೆ ಫೀಮೇಲ್ಸ್ ಅಂತ ಕೊಟ್ಟಿರೋದ್ರಿಂದ ಆ ಸ್ಕ್ವೇರ್ ಒಳಗಡೆ ನೋಡ್ಕೋಬೇಕು. ಫೀಮೇಲ್ಸ್ ಹಾಕ್ಬಿಟ್ರೆ ಇನ್ ಮದರು, ಡಾಕ್ಟರು, ಟೀಚರ್ಗೆ ಏನಂತಂದು ಹೇಳಿದ್ರೆ ಯಾವ ರಿಲೇಷನ್ ಐತಿ ಅಂತ ನೋಡ್ಕೋಬೇಕೀಗ. ಯಾರ್ಯಾರಿಗೆ? ಮದರು, ಅದಾದ ನಂತರ ಡಾಕ್ಟರು, ಆಮೇಲೆ ಶಿಕ್ಷಕರು. ಸೊ ಇಲ್ಲಿ ನೋಡ್ರಿ, ಕೆಲವು ಜನ ಏನಂತಂದು ಹೇಳಿದ್ರೆ ತಾಯಂದ್ರಿ ಅಂತಂದು ಹಾಕೊಡ್ರಿ. ಇಲ್ಲಿ ತಾಯಂದ್ರಿ ಅಂತಂದು ಹಾಕೊಂಡ್ರಿ. ಸೊ ಕೆಲವು ಜನ ತಾಯಂದ್ರಿ ಏನಂತಂದು ಹೇಳಿದ್ರೆ ಏನಿರ್ತಾರ, ಶಿಕ್ಷಕರು ಇರ್ತಾರ. ಕೆಲವು ತಾಯಂದ್ರಿ ಏನಂತಂದು ಹೇಳಿದ್ರೆ ಶಿಕ್ಷಕರು ಇರಂಗಿಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಸೇಮ್ ಅದೇ ತರ. ಸೊ ಶಿಕ್ಷಕರಿಗೂ ಮತ್ತು ಡಾಕ್ಟರ್ಗೂ ಸಂಬಂಧ ಬರಂಗಿಲ್ಲ ಇಲ್ಲಿ. ಅದಾದ ನಂತರ ನೆಕ್ಸ್ಟ್ ಏನಾಗತ್ತಪ್ಪ ಅಂತಂದು ಹೇಳಿದ್ರೆ ಶಿಕ್ಷಕರು, ಅದಾದ ನಂತರ ತಾಯಂದ್ರು, ಈ ತರ ಬರುತ್ತೆ. ಈ ಆಪ್ಷನ್ ಎಲ್ಲೈತಪ್ಪ ಅಂತಂದು ಹೇಳಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗತ್ತ. ಇಲ್ಲಿ ನೋಡ್ರಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ. ಇದೆಲ್ಲ ಏನಪ್ಪಾ ಅಂತಂದು ಹೇಳಿದ್ರೆ ಇವರೆಲ್ಲ ಮಹಿಳೆಯರು. ಈ ಮಹಿಳೆಯರ ಒಳಗಡೆ ಏನಂತಂದು ಹೇಳಿದ್ರೆ ತಾಯಂದ್ರಿ ಬರ್ತಾರ.
ಸೊ ತಾಯಂದ್ರ ಒಳಗಡೆ ಕೆಲವು ಜನ ಏನಂತಂದು ಹೇಳಿದ್ರೆ ಶಿಕ್ಷಕರಾಗಿರ್ತಾರ, ಕೆಲವು ಜನ ಏನಂತಂದು ಹೇಳಿದ್ರೆ ಇಲ್ಲ. ಸೊ ಇನ್ ಕೆಲವು ಜನ ಏನಂತಂದು ಹೇಳಿದ್ರೆ ತಾಯಂದ್ರ ಒಳಗಡೆ ಏನಂತಂದು ಹೇಳಿದ್ರೆ ಡಾಕ್ಟರ್ಸ್ ಆಗಿರ್ತಾರ, ಇನ್ ಕೆಲವು ಜನ ಆಗಿರಂಗಿಲ್ಲ. ಸೊ ಆಮೇಲೆ ನೆಕ್ಸ್ಟ್ ಡಾಕ್ಟರ್ಗೂ ಮತ್ತು ಶಿಕ್ಷಕರಿಗೂ, ಇದು ಶಿಕ್ಷಕರು ಅನ್ಕೊಳ್ರಿ, ಇದು ಡಾಕ್ಟರ್ ಅನ್ಕೊಳ್ರಿ. ಯಾವ ಶಿಕ್ಷಕರು ಡಾಕ್ಟರ್ ಆಗಿರಂಗಿಲ್ಲ, ಯಾವ ಡಾಕ್ಟರ್ ಶಿಕ್ಷಕರಾಗಿರಂಗಿಲ್ಲ. ಸೊ ಅವ್ನ ಸಂಬಂಧ ಬರಂಗಿಲ್ಲ. ಆಮೇಲೆ ಇವರೆಲ್ಲ ಎದ್ರೊಳಗೆ ಬರ್ತಾರ ಅಂತಂದು ಹೇಳಿದ್ರೆ ಫಿಮೇಲ್ಸ್ ಒಳಗಡೆ ಬರ್ತಾರ. ಸೊ ಇಲ್ಲಿ ನಮ್ದು ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತಾ? ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಥಿಂಕ್ ಮಾಡ್ಬೇಕಷ್ಟ. ಥಿಂಕ್ ಮಾಡಲಿಲ್ಲ ಅಂತಂದು ಹೇಳಿದ್ರೆ 2 ಮಾರ್ಕ್ಸ್ ಹೋಯ್ತು. ನೆಕ್ಸ್ಟ್ ನೋಡ್ರಿ, ಸೇಮ್ ಅದೇ ತರ ಆಯ್ತು. ಮೊದ್ಲೇನ್ ಕಂಡು ಹಿಡ್ಕೊಬೇಕು? ಪ್ರಮಾಣ. ಸೊ ಮೊದ್ಲೇನ್ ಕಂಡು ಹಿಡ್ಕೊಬೇಕು? ಪ್ರಮಾಣ ಕಂಡು ಹಿಡ್ಕೊಬೇಕು. ರಿಪೀಟ್ ಮಾಡ್ಬೇಕಾ? ಸೊ ಇಲ್ಲಿ ನೋಡ್ರಿ, ಸೊ ಇಲ್ಲಿ 4 ಜನ ಇದಾರ. ಆಮೇಲೆ ಎಲ್ಲರೂ ಮಹಿಳೆಯರು, ಆಮೇಲೆ ತಾಯಂದ್ರು, ಆಮೇಲೆ ಡಾಕ್ಟ್ರು, ಆಮೇಲೆ ಶಿಕ್ಷಕರು. ಸೊ ಇಲ್ಲೇನಂತಂದು ಹೇಳಿದ್ರೆ ಮಹಿಳೆಯರ ಪ್ರಮಾಣ ಜಾಸ್ತಿ ಐತಿ, ಅದಕ್ಕೆ ಏನ್ ಮಾಡ್ಕೊಂಡ್ವಿ ಅಂತಂದು ಹೇಳಿದ್ರೆ ಒಂದು ಸ್ಕ್ವೇರ್ ಬಾಕ್ಸ್ ಹಾಕೊಂಡ್ವಿ. ಅದಾದ ನಂತರ ನೆಕ್ಸ್ಟ್ ಮಹಿಳೆಯರಲ್ಲಿ ಏನಂತಂದು ಹೇಳಿದ್ರೆ ಎಲ್ಲಾ ಜನ ಮಹಿಳೆಯರು ಏನಂತಂದು ಹೇಳಿದ್ರೆ ತಾಯಂದ್ರೆ ಆಗಿರಂಗಿಲ್ಲ. ಅದಕ್ಕೊಂದು ಈ ಕಡೆ ಇಷ್ಟು ಜನ ಇವರೆಲ್ಲ ಏನಪ್ಪಾ ಅಂತಂದು ಹೇಳಿದ್ರೆ ಇವರೆಲ್ಲ ಮಹಿಳೆಯರು ಇವರೆಲ್ಲ. ಸೊ ಇದ್ರಲ್ಲಿ ಏನಂತಂದು ಹೇಳಿದ್ರೆ ಕೆಲವು ಜನ ತಾಯಂದ್ರು ಇರ್ತಾರೆ, ಇವರೆಲ್ಲ ತಾಯಂದ್ರು, ಉಳಿದವರೆಲ್ಲ ತಾಯಂದ್ರು ಅಲ್ಲ. ಅದಾದ ನಂತರ ನೆಕ್ಸ್ಟ್ ತಾಯಂದ್ರ ಒಳಗಡೆ ಏನಂತಂದು ಹೇಳಿದ್ರೆ ಕೆಲವು ಜನ ಮಾತ್ರ ಡಾಕ್ಟರ್ ಆಗಿರ್ತಾರ, ಇನ್ನು ಉಳಿದವರೆಲ್ಲ ತಾಯಂದ್ರು ಇಲ್ದವರೆಲ್ಲ ಏನಂತಂದು ಹೇಳಿದ್ರೆ ಡಾಕ್ಟರ್ ಆಗಿರ್ತಾರ. ಇಷ್ಟು ಜನ ಏನಪ್ಪಾ ಅಂತಂದು ಹೇಳಿದ್ರೆ ತಾಯಂದ್ರು ಡಾಕ್ಟರ್ ಇದ್ದವರು. ಅದೇ ತರ ಏನಂತಂದು ಹೇಳಿದ್ರೆ ಕೆಲವು ಜನ ತಾಯಂದ್ರ ಏನಂತಂದು ಹೇಳಿದ್ರೆ ಶಿಕ್ಷಕರಾಗಿರ್ತಾರ, ಆಮೇಲೆ ಇನ್ ಕೆಲವು ಜನ ಏನಂತಂದು ಹೇಳಿದ್ರೆ ನಾರ್ಮಲ್ ಇರೋ ಮಹಿಳೆಯರೆಲ್ಲ ಏನಂತಂದು ಹೇಳಿದ್ರೆ ಶಿಕ್ಷಕರಾಗಿರ್ತಾರ. ಸೊ ನಮ್ಗೆ ಇಲ್ಲಿ ಏನಂತಂದು ಹೇಳಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತ. ಎಸ್, ನೆಕ್ಸ್ಟ್ ಒಂದು ನೋಡ್ರಿ, ಮೇಲ್ಸ್ ಅಂತಂದು ಹೇಳಿದ್ರೆ ಪುರುಷರು. ನೆಕ್ಸ್ಟ್ ಫಾದರ್ಸ್ ಅಂತಂದು ಹೇಳಿದ್ರೆ ತಂದೆಯಂದಿರು. ಅದಾದ ನಂತರ ನೆಕ್ಸ್ಟ್ ಇಂಜಿನಿಯರ್ಸ್ ಅಂತಂದು ಹೇಳಿದ್ರೆ ತಾಂತ್ರಿಕರು. ನಮ್ದು ಯಾವ್ದು ಆಪ್ಷನ್ ಬರುತ್ತೆ ನೋಡ್ರಿ, ನೋಡ್ಕೊಂಡ್ ಟ್ರೈ ಮಾಡ್ರು, ನೋಡ್ಕೊಂಡ್ ಹೇಳ್ರಿ, ಎಲ್ಲ ಏನೇನೋ ಹೇಳಾಕತ್ತೀರಿ ನೋಡ್ರಿ. ಈಸಿ ಕ್ವಶನ್ ಅಪ್ಪ, ಈಸಿ ಕ್ವಶನ್ ಏನಂತಂದು ಹೇಳಿದ್ರೆ ತಪ್ಪು ಹೇಳಾಕತ್ತೀರಿ. ಈಗ ನೋಡ್ರಿ, ನಾ ಎಕ್ಸ್ಪ್ಲೇನ್ ಮಾಡಿ ಅಂತಂದು ಹೇಳಿದ್ರೆ ಎಲ್ರಿಗೂ ಫೀಲ್ ಆಗಿಬಿಡುತ್ತೆ, ಸರ್ ಅದ ಹೆಂಗೇನ್ರಿ ಅಂತಂದೇಳಿ. ಈಸಿ ಕಾನ್ಸೆಪ್ಟ್ನ ನೀವು ಎಷ್ಟು ತಪ್ಪು ಮಾಡಕತ್ತೀರಿ ನೋಡ್ರಿ. ಎಸ್, ವೆರಿ ಗುಡ್ ಅಶೋಕ. ಇಲ್ಲಿ ನೋಡ್ರಿ, ಅತಿ ಹೆಚ್ಚು ಪ್ರಮಾಣದಲ್ಲಿ ಯಾವ್ದೈತಿ? ಈ 3ರಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಯಾವ್ದೈತಿ? ಅತಿ ಹೆಚ್ಚು ಪ್ರಮಾಣದಲ್ಲಿ ಯಾವ್ದೈತಿ? ಸೊ ಪುರುಷರು ಜಾಸ್ತಿ ಇದಾರ, ತಂದೆಯಂದ್ರು ಜಾಸ್ತಿ ಇದಾರ, ಅಥವಾ ಇಂಜಿನಿಯರ್ಸ್ ಜಾಸ್ತಿ ಇದಾರ? ಸೊ ಇದ್ರಲ್ಲಿ ಯಾರು ಜಾಸ್ತಿ ಇದಾರ? ವೆರಿ ಗುಡ್, ಮೇಲ್ಸ್ ಜಾಸ್ತಿ ಇದಾರ. ಅಂದ್ರೆ ಪುರುಷರು ಜಾಸ್ತಿ ಇದಾರ. ಪುರುಷರದೊಂದು ಏನಂತಂದು ಹೇಳಿದ್ರೆ ಈ ರೀತಿಯಾಗಿ ರೌಂಡ್ ಹಾಕೊಂಡ್ರಿ, ಕರೆಕ್ಟಾ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ ಪುರುಷರಿಗೂ ತಂದೆಯಂದಿರಿಗೂ, ಪುರುಷರಿಗೂ ಮತ್ತು ಇಂಜಿನಿಯರ್ಸ್ ಗಳಿಗೆ ಏನೇನ್ ಸಂಬಂಧ ಐತಿ ನೋಡ್ಬೇಕು ಇವಾಗ. ಸೊ ನೋಡ್ರಿ, ಇಲ್ಲಿ ತಂದೆಯಂದ್ರು ಅಂತ ಬಂದಾಗ ಎಲ್ಲ ಪುರುಷರ ತಂದೆ ಆಗಿರ್ತಾರ. ಕ್ಲಿಯರ್? ಎಲ್ಲ ಪುರುಷರ ಏನಂತಂದು ಹೇಳಿದ್ರೆ ತಂದೆ ಆಗಿರ್ತಾರ. ಸೊ ನಿಂಗೆ ಕಾಣಿಸ್ತಿಲ್ಲ ಅಂತಂದು ಹೇಳಿದ್ರೆ ಇನ್ನೊಂದ್ಸರಿ ಎಂಡ್ ಮಾಡಿಬಿಟ್ಟು ಜಾಯ್ನ್ ಆಗಪ್ಪ, ನೆಟ್ವರ್ಕ್ ಸರಿ ಇಲ್ಲ ಅನ್ಕೊಂತೀನಿ. ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ಈಗ ನಾವೆಲ್ಲನೂ ಏನಂತಂದು ಹೇಳಿದ್ರೆ ಪುರುಷರು ಹಾಕೊಂಡ್ವಿ. ಸೊ ಇವರೆಲ್ಲ ಪುರುಷರು. ಸೊ ಈಗ ತಂದೆಯಂದ್ರು ಅಂತ ಬಂತು, ಈ ಎಲ್ಲ ತಂದೆಯಂದ್ರು ಪುರುಷರೇ ಆಗಿರ್ತಾರ. ಅಥವಾ ಏನಾದ್ರೂ ಹೆಂಗಸರಿಗೆ ಯಾರಿಗಾದ್ರೂ ತಂದೆಯಂದ್ರು ಅಂತ ಕರೀತಾರ? ಇಲ್ಲ ಅಲ್ಲ. ಸೊ ಎಲ್ಲಾ ಪುರುಷರು ಏನಂತಂದು ಹೇಳಿದ್ರೆ ತಂದೆಯಂದ್ರಾಗಿರ್ತಾರ. ಎಲ್ಲಾ ಪುರುಷರು ಅಂದ್ರೆ ಇಲ್ಲಿ ನೋಡ್ರಿ, ಪುರುಷರೊಳಗಡೆ ಏನಂತಂದು ಹೇಳಿದ್ರೆ ತಂದೆಯಂದ್ರು ಬರ್ತಾರ. ಎಲ್ಲಾ ತಂದೆಯಂದ್ರೆ ಏನಂತಂದು ಹೇಳಿದ್ರೆ ಪುರುಷರಾಗಿರ್ತಾರ. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಪುರುಷರ ಒಳಗಡೆ ಏನಂತಂದು ಹೇಳಿದ್ರೆ ತಂದೆಯಂದ್ರು ಬರ್ತಾರ. ಇಲ್ಲಿ ನೋಡ್ರಿ, ಪುರುಷರ ಒಳಗಡೆ ಏನಂತಂದು ಹೇಳಿದ್ರೆ ತಂದೆಯಂದ್ರು ಬರ್ತಾರ. ಇವರೆಲ್ಲ ಏನಪ್ಪಾ ಅಂತಂದು ಹೇಳಿದ್ರೆ ತಂದೆಯಂದ್ರು. ಎಲ್ಲಾ ಪುರುಷರು ತಂದೆಯಂದ್ರು ಆಗಿರಂಗಿಲ್ಲ. ಸೊ ಇವರೆಲ್ಲ ಏನಪ್ಪಾ ಅಂತಂದು ಹೇಳಿದ್ರೆ ತಂದೆಯಂದ್ರಾಗಿದ್ರ, ಅದ್ರೊಳಗಿನ ಕೆಲವು ಜನ ಏನಂತಂದು ಹೇಳಿದ್ರೆ ಎಲ್ಲ ಪುರುಷರಾಗಿದ್ರ, ಕೆಲವು ಜನ ಏನಂತಂದು ಹೇಳಿದ್ರೆ ತಂದೆಯಂದ್ರು. ಅದಾದ ನಂತರ ಇವಾಗ ಇಂಜಿನಿಯರ್ಸ್ ತಗೊಳ್ರಿ. ಇಂಜಿನಿಯರ್ಸ್ ಎಲ್ಲಾ ಪುರುಷರು ಏನಂತಂದು ಹೇಳಿದ್ರೆ ಇಂಜಿನಿಯರ್ಸ್ ಏನ್ರಿ? ಎಲ್ಲಾ ಪುರುಷರು ಇಂಜಿನಿಯರ್ಸ್ ಅಂತ ಬಂದ್ರಿ ಅಂತಂದು ಹೇಳಿದ್ರೆ ಪುರುಷರು ಬರ್ತಾರ, ಆಮೇಲೆ ಮಹಿಳೆಯರು ಬರ್ತಾರ.
ಸೊ ಅದಕ್ಕೋಸ್ಕರ ಏನಂತ ಹೆಂಗೆ ಹಾಕ್ಬೇಕು ನಾವು ಇವಾಗ ಡಯಾಗ್ರಾಮು ಈ ರೀತಿ ಹಾಕ್ಬೇಕು. ಸೊ ಈ ರೀತಿ ಹಾಕ್ಬೇಕು. ಕೆಲವು ಜನ ತಂದೆ ಅಂದ್ರು ಏನಂತಂದು ಹೇಳಿದ್ರೆ ಇಂಜಿನಿಯರ್ಸ್ ಇರ್ತಾರ, ಕೆಲವು ಜನ ಪುರುಷರು ಏನಂತಂದು ಹೇಳಿದ್ರೆ ಇಂಜಿನಿಯರ್ಸ್ ಇರ್ತಾರ, ಆಮೇಲೆ ಉಳಿದವರು ಕೂಡ ಏನಂತಂದು ಹೇಳಿದ್ರೆ ಇಂಜಿನಿಯರ್ಸ್ ಇರ್ತಾರ. ಸೊ ನಮ್ಗೆ ಇಲ್ಲಿ ಆಪ್ಷನ್ ಯಾವ್ದು ಬರುತ್ತೆ ಅಂತಂದು ಹೇಳಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಇಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೀವು ಕರೆಕ್ಟ್ ಆಗಿ ಏನಂತಂದು ಹೇಳಿದ್ರೆ ಥಿಂಕ್ ಮಾಡ್ರಿ ಅಂತಂದು ಹೇಳಿದ್ರೆ ಇಲ್ಲಿ ಪುರುಷರು ಕೊಟ್ಟಿದಾರ, ಇಲ್ಲಿ ತಂದೆ ಅಂದ್ರೆ ಕೊಟ್ಟಿದಾರ, ಇಲ್ಲಿ ಸಡನ್ ಆಗಿ ಇಂಜಿನಿಯರ್ಸ್ ಅಂತ ಕೊಟ್ಬಿಟ್ರು. ಇಂಜಿನಿಯರ್ಸ್ ಯಾಕೆ ಬರಂಗಿಲ್ಲಪ್ಪ ಅಂತಂದು ಹೇಳಿದ್ರೆ ಇಷ್ಟು ಜನ ಏನಿದಾರಲ್ಲ ಇಲ್ಲಿ ಈ ತರ ಹಿಂಗ್ ರೌಂಡ್ ಹಾಕತ್ತಲ್ಲ, ಇವರೆಲ್ಲ ಮಹಿಳೆಯರು. ಇವರೆಲ್ಲ ಏನಂತಂದು ಹೇಳಿದ್ರೆ ಮಹಿಳೆಯರು. ಸೊ ಯಾಕ್ರಿ? ಸೊ ಪುರುಷರದ್ದು ಏನಂತಂದು ಹೇಳಿದ್ರೆ ವಿರುದ್ಧಾರ್ಥಕ ಪದ ಯಾವುದು ಅಂದ್ರೆ ಪುರುಷರ ಜೊತೆ ಏನಂತಂದು ಹೇಳಿದ್ರೆ ಮಹಿಳೆಯರು ಇರ್ತಾರ. ಸೊ ಅದಕ್ಕೋಸ್ಕರ ಏನಂತಂದು ಹೇಳಿದ್ರೆ ಮಹಿಳೆಯರು ಅಂತ ತಗೊಂಡ್ವಿ. ಈಗ 4 ವರ್ಡ್ ತಗೊಂಡಿದ್ದ, 4 ವರ್ಡ್ ಒಳಗಡೆ ಏನ್ ಕೊಟ್ಟಿದ್ದ ಅಂತಂದು ಹೇಳಿದ್ರೆ ಫಸ್ಟ್ ಒನ್ ಫೀಮೇಲ್ ಅಂತ ಕೊಟ್ಟಿದ್ದ. ಸೊ ಅದನ್ನ ಸ್ಕ್ವೇರ್ ಬಾಕ್ಸ್ ಹಾಕಿದ್ವಿ ಅತಿ ದೊಡ್ಡದು. ಅದಾದ ನಂತರ ಒಳಗಡೆ ಏನಂತಂದು ಹೇಳಿದ್ರೆ ರೌಂಡ್ಸ್ ಹಾಕಿದ್ವಿ. ಬಟ್ ಆದ್ರೆ ಇಲ್ಲಿ ಹಂಗಿಲ್ಲ. ಇಲ್ಲೇನಂತಂದು ಹೇಳಿದ್ರೆ 3 ವರ್ಡ್ ಕೊಟ್ಟಿರೋದ್ರಿಂದ ದೊಡ್ಡ ಸಾಮ್ರಾಜ್ಯ ನೋಡ್ಬೇಕು ಪುರುಷರು. ಸೊ ಅದಾದ ನಂತರ ನೆಕ್ಸ್ಟ್ ಒಂದು ಪರ್ಟಿಕ್ಯುಲರ್ ವರ್ಡ್ ಕೊಟ್ಟಿದ್ದಾನ. ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಪರ್ಟಿಕ್ಯುಲರ್ ವರ್ಡ್ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ರಿ, ಇಲ್ಲಿ ಯಾರಾದ್ರೂ ಬಂದ್ಬಿಟ್ಟು ಇಲ್ಲೆಲ್ಲಾದ್ರೂ ಟೀಚರ್ ಅಂತ ಕೊಟ್ಟಿದ್ದ ಅಂತಂದು ಹೇಳಿದ್ರೆ ಟೀಚರ್ ಹೆಂಗಸರು ಆಗಿರ್ತಿದ್ರು ಗಂಡಸರು ಆಗಿರ್ತಿದ್ರು. ಅವಾಗ ನಮ್ದು ಏನು ಬರ್ತಿತ್ತಪ್ಪ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಬರ್ತಿತ್ತು. ಬಟ್ ಆದ್ರೆ ಇಲ್ಲಿ ಏನಂತಂದು ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ತಂದೆ ಅಂದ್ರು ಕೊಟ್ಟಿದ್ದಾನ. ತಂದೆ ಅಂದ್ರು ಯಾವಾಗ್ಲೂ ಏನಂತಂದು ಹೇಳಿದ್ರೆ ಪುರುಷರೇ ಆಗಿರ್ತಾರ. ಸೊ ಅಂದ್ರೆ ಅದು ಒಳಗಡೆ ಬರುತ್ತಾ. ಸೊ ಅದಾದ ನಂತರ ನೆಕ್ಸ್ಟ್ ಇಂಜಿನಿಯರ್ಸ್ ಬರ್ತಾರ, ಅದರಲ್ಲಿ ಡಿಫ್ರೆನ್ಸ್ ಇರುತ್ತೆ. ಸೊ ಫಸ್ಟ್ ಏನಂತಂದು ಹೇಳಿದ್ರೆ ಅದೇ ಹೇಳ್ತಿದ್ದೀನಲ್ಲ, ಎಷ್ಟು ಈಸಿ ಇರುತ್ತಲ್ಲ ಅಷ್ಟು ತಪ್ಪು ಮಾಡ್ತೇವೆ ನಾವು. ಎಷ್ಟು ಈಸಿ ಇರುತ್ತಲ್ಲ ಅಷ್ಟು ತಪ್ಪು ಮಾಡ್ತೇವೆ. ಅದಕ್ಕೆ ಕರೆಕ್ಟಾಗಿ ಥಿಂಕ್ ಮಾಡಬೇಕು. ನೆಕ್ಸ್ಟ್ ನೋಡ್ರಿ, ಕೆಲವು ಜನ ಇದನ್ನು ತಪ್ಪು ಮಾಡ್ತಾರೆ ಅನ್ಕೊಂತೀನಿ. ಮಿನಿಟ್ಸ್ ಅಂತಂದಿಂದ ಏನು ಕನ್ನಡದಾಗ? ನಿಮಿಷಗಳು. ಆಮೇಲೆ ಡೇ ಅಂತಂದು ಹೇಳಿದ್ರೆ ದಿನಗಳು, ಮಂತ್ ಅಂತಂದು ಹೇಳಿದ್ರೆ ತಿಂಗಳುಗಳು. ಗುಡ್. ದೊಡ್ಡ ಪ್ರಮಾಣದ ಯಾವುದು, ಆಮೇಲೆ ನೆಕ್ಸ್ಟ್ ಯಾವುದು, ಅವಕ್ಕೆ ಏನೇನು ರಿಲೇಷನ್ ಅಂತ ನೋಡ್ಕೊಂತ ಹೋಗ್ಬೇಕು. ಸಿಂಪಲ್ ಆಗಿ ನೋಡ್ರೋ, ಎಲ್ರಿಗೂ ಗೊತ್ತು ಸರ್. ಫಸ್ಟ್ ಸೆಕೆಂಡ್ ಬರುತ್ತ್ರಿ, ಅದಾದ ನಂತರ ನೆಕ್ಸ್ಟ್ ಮಿನಿಟ್ ಬರುತ್ತ್ರಿ, ಆಮೇಲೆ ನೆಕ್ಸ್ಟ್ ಗಂಟೆಗಳು ಬರ್ತಾವ್ರಿ, ಅದಾದ ನಂತರ ನೆಕ್ಸ್ಟ್ ರೀ ದಿನಗಳು ಬರ್ತಾವ್ರಿ. ಅಂದ್ರೆ ಅದೆಲ್ಲ. ಸೊ ಸೆಕೆಂಡ್ಗಳು ಕೂಡಿದ್ರೆ ನಿಮಿಷ ಆಗತ್ರಿ, ನಿಮಿಷಗಳು ಕೂಡ್ರಿ ಅಂತಂದು ಹೇಳಿದ್ರೆ ಏನಾಗತ್ತ, ಗಂಟೆಗಳಾಗತ್ರಿ. ಗಂಟೆಗಳೆಲ್ಲ ಕೂಡಿದ್ವು ಅಂತಂದು ಹೇಳಿದ್ರೆ ಏನಾಗತ್ತ, ದಿನ ಆಗತ್ತ. ದಿನಗಳೆಲ್ಲ ಕೂಡಿದ್ವು ಅಂತಂದು ಏನಾಗತ್ತ ಸರ್, ತಿಂಗಳಾಗತ್ತ. ತಿಂಗಳುಗಳೆಲ್ಲ ಕೂಡಿದ್ವು ಅಂತಂದು ಏನಾಗತ್ತ, ವರ್ಷ ಆಗತ್ತ. ಸೊ ಈ ರೀತಿಯಾಗಿ ಏನಂತಂದು ಹೇಳಿದ್ರೆ ಡಯಾಗ್ರಾಮ್ ಬರುತ್ತೆ. ಸೇಮ್ ಅದೇ ಹೇಳಿದ್ವಲ್ಲ ಸರ್, ಇದೇನಂತಂದು ಹೇಳಿದ್ರೆ ಪ್ರಪಂಚ ರೀ. ಪ್ರಪಂಚದೊಳಗೆ ಅಂತಂದು ಹೇಳಿದ್ರೆ ಖಂಡಗಳು ರೀ. ಖಂಡಗಳ ಒಳಗಡೆ ಏನಪ್ಪಾ ಅಂತಂದು ಹೇಳಿದ್ರೆ ದೇಶಗಳು. ಸರ್ ದೇಶದೊಳಗಡೆ ಏನಂತಂದು ಹೇಳಿದ್ರೆ ರಾಜ್ಯಗಳು. ರಾಜ್ಯಗಳ ಒಳಗಡೆ ಏನಂತಂದು ಹೇಳಿದ್ರೆ ಜಿಲ್ಲೆಗಳು. ಜಿಲ್ಲೆಗಳ ಒಳಗಡೆ ಏನು ತಾಲೂಕು. ತಾಲೂಕು ಒಳಗಡೆ ಏನಂತಂದು ಹೇಳಿದ್ರೆ ಗ್ರಾಮಗಳು ಅಂತಂದು ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ಅಂತಂದು ಹೇಳಿದ್ರೆ ನಿಮ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾರ. ಈ ರೀತಿಯಾಗಿ ಬರ್ತಾವ. ಯಾರಿಗೇನಂತಂದು ಹೇಳಿದ್ರೆ ಯಾರು ಲಕ್ ಇರುತ್ತ ಅವ್ರಿಗೆ ಬಂದ್ಬಿಡ್ತಾವ ಇಂಥವು. ಇಲ್ಲಿ ನೋಡ್ರಿ, ಎಸ್. ಸೊ ಫಸ್ಟ್ ಒನ್ ಏನೈತಿ, ಕ್ರಿಕೆಟರ್ ಅಂತಂದೈತಿ, ಮೇಲ್ ಅಂತಂದೈತಿ, ಆಕ್ಟರ್ ಅಂತಂದೈತಿ. ಆಪ್ಷನ್ ಎ, ಆಪ್ಷನ್ ಬಿ, ನೆಕ್ಸ್ಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಆಪ್ಷನ್ ಬಿ ಅಂತಂದು ಹೇಳೋರು ಏನಂತಂದು ಹೇಳಿದ್ರೆ ಇಲ್ಲಿ ಮಿಡಲ್ ಬಂದೈತಿ ನೋಡ್ರಿ. ಇವ್ರು ಏನಂತಂದು ಹೇಳಿದ್ರೆ ಇಷ್ಟು ಜನ ಕ್ರಿಕೆಟು ಆಗಿರ್ತಾರ, ಮೇಲೂ ಆಗಿರ್ತಾರ, ಅದಾದ ನಂತರ ಆಕ್ಟರ್ ಆಗಿರ್ತಾರ. ಅಂಥವು ಏನಾದರೂ ಎಕ್ಸಾಂಪಲ್ಸ್ ಅದಾವೇನು ನಮ್ಮ ಇಂಡಿಯಾದಾಗ? ಅವ್ನು ಕ್ರಿಕೆಟ್ರು ಆಗಿರ್ಬೇಕ್ರಿ, ಅವ್ನು ಆಕ್ಟರು ಆಗಿರ್ಬೇಕು, ಅದಾದ ನಂತರ ಅವ ಗಂಡಸು ಆಗಿರ್ಬೇಕ್ರಿ, ಮೇಲು. ಇಂಥವು ಯಾವುದಾದ್ರೂ ಆಪ್ಷನ್ ಐತನ? ಜಸ್ಟ್ ಎಕ್ಸಾಂಪಲ್ ಇಂಡಿಯಾದಾಗ. ಮತ್ತೆ ಆನ್ಸರ್ ಬೇರೆ ಹೇಳಕತ್ರಿ. ಈಗ ಯಾರ್ರೀಪ? ಯಾರೋ ಐತ್ರಂದ್ರೆ ಒಬ್ರ ಇಬ್ರ ಅಂತಂದು ಹೇಳಂಗಿಲ್ರಿ, ಭಾಳ ಜನ ಇರ್ಬೇಕ್ರಿ.
ಭಾಳ ಜನ. ನಾನು ನಿಮ್ಗೆ ಅದಕ್ಕೆ ಹೇಳಕತ್ತೇನ್ರೋ, ಕರೆಕ್ಟಾಗಿ ಥಿಂಕ್ ಮಾಡ್ರಿ ಅಂತಂದು ಹೇಳಿ. ಇಲ್ಲಿ ಮೇಲ್ ಅಂತಂದು ಐತಿ, ಅದಾದ ನಂತರ ಇಲ್ಲಿ ನೋಡ್ರಿ ಮೇಲ್ ಅಂತಂದು ಹೇಳಿದ್ರೆ ಇದು ಒಂದು ವರ್ಡು. ಅದಾದ ನಂತರ ಕ್ರಿಕೆಟರ್ ಅನ್ನೋದು ಆಮೇಲೆ ಆಕ್ಟರ್ ಅನ್ನೋದು ಇವೆರಡು ಏನಂತಂದು ಹೇಳಿದ್ರೆ ಪ್ರೊಫೆಷನಲ್ಗಳು. ಕ್ರಿಕೆಟರು ಆಮೇಲೆ ನೆಕ್ಸ್ಟು ಇಲ್ಲಿ ನೋಡ್ರಿ ಕ್ರಿಕೆಟ್ ಅನ್ನೋದೇನೋ ಅದೊಂಥರ ಜಾಬ್, ಆಕ್ಟರ್ ಅನ್ನೋದೇನೋ ಅದೊಂಥರ ಜಾಬ್. ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು. ಕ್ರಿಕೆಟ್ ಅನ್ನೋದೇನೋ ಇದೊಂಥರ ಜಾಬು, ಆಕ್ಟರ್ ಅನ್ನೋದು ಇದೊಂಥರ ಜಾಬು, ಮೇಲ್ ಅನ್ನೋದೇನಂತಂದು ಹೇಳಿದ್ರೆ ಇವಾಗ ಎಲ್ಲರೂ ಕರೆಕ್ಟಾಗಿ ಹೇಳಕತ್ರಿ. ಇಲ್ಲಿ ನೋಡ್ರಿ ಸಿಂಪಲ್ ಆಗಿ. ಸೊ ಅತಿ ದೊಡ್ಡ ಪ್ರಮಾಣದ ಯಾವ್ದಂತಂದು ಹೇಳಿದ್ರೆ ಸರ ಮೇಲ್ ರೀ. ಕ್ರಿಕೆಟು ಆಮೇಲೆ ಆಕ್ಟರ್ ಅನ್ನೋದೇನಂತಂದು ಹೇಳಿದ್ರೆ ಇವೆರಡು ಜಾಬ್ಗಳ್ರಿ, ಒಂದಕ್ಕೊಂದು ಸಂಬಂಧ ಇಲ್ಲ. ಬಟ್ ಆದ್ರೆ ಇವೆರಡು ಹೆಂಗ್ ಸಂಬಂಧ ಇದಾವ ಮೇಲ್ಗೆ? ಕೆಲವು ಜನ ಇರ್ಬೋದ್ರಿ ಸರ ಅಂತಂದು ಹೇಳ್ಬಿಟ್ಟು ಸಿಂಪಲ್. ನೀವು ಥಿಂಕ್ ಮಾಡಕತ್ತಿಲ್ಲ ಕ್ರಿಕೆಟ ಮೇಲ ಆಕ್ಟರ ಇರಿ, ನಾನು ಗ್ರೌಂಡ್ ಹಾಕ್ತಾನೆ ಅಂತಂದೇಳಿ ಹಾಕಿ ಹೇಳಕತ್ತೀರಿ. ಥಿಂಕ್ ಮಾಡ್ರಿ. ಕ್ರಿಕೆಟರ್ ಅನ್ನೋದೇನು ಇದೊಂಥರ ಉದ್ಯೋಗ, ಆಕ್ಟರ್ ಅನ್ನೋದು ಅದೊಂಥರ ಉದ್ಯೋಗ. ಸೊ ಅದನ್ನ ಆಮೇಲೆ ಏನು ಕೊಟ್ಟಿದಾರ? ಮೇಲ್ ಅಂತ ಕೊಟ್ಟಿದಾರ. ನಾನು ಆಗ್ಲೇ ಹೇಳಿದ್ನಲ್ಲ, ಫಸ್ಟ್ ಒಂದು ಹೇಳಿದ್ನಿ ನೋಡ್ರಿ, ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸರ್. ಪ್ರಾಣಿಗಳ್ರಿ, ಅದಾದ ನಂತರ ಸಿಂಹ ರೀ, ಅದಾದ ನಂತರ ಚಿರತೆ ರೀ. ಸೇಮ್ ಪ್ರಾಣಿ ಅಂತಂದು ಹೇಳಿದ್ರೆ ಮೇಲ್ ರೀ, ಸಿಂಹ ಅಂತಂದು ಹೇಳಿದ್ರೆ ಕ್ರಿಕೆಟರ್ ರೀ, ಅದಾದ ನಂತರ ಚಿರತೆ ಅಂತಂದು ಹೇಳಿದ್ರೆ ಆಕ್ಟರ್ ರೀ. ಸೊ ಇವೆರಡು ಡಿಫ್ರೆಂಟ್ ರೀ. ಕ್ರಿಕೆಟರ್ ಉದ್ಯೋಗ ಬೇರೆ ರೀ, ಆಕ್ಟರ್ ಉದ್ಯೋಗ ಬೇರೆ ರೀ. ಇಲ್ಲಿ ಕೊಟ್ಟದ್ ನೋಡ್ರಿ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ ಇದು ಹೆಂಗ್ ಬರುತ್ತೆ ಅಂತಂದು ಹೇಳಿ? ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಸೊ ಯಾರಿಗಾದ್ರೂ ಡೌಟ್ ಇದೆಯಾ? ಅದಕ್ಕೆ ಹೇಳತ್ತೇನೆ ಏನಪ್ಪಾ ಅಂತಂದು ಹೇಳಿದ್ರೆ ಆ ವರ್ಡ್ಸ್ಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ. ಅವು ಯಾವ ಸಂಬಂಧ ಅದಾವೇನ ಅಂತ ನೋಡ್ಕೋಬೇಕು. ಸೊ ಏನಾದರೂ ಡೌಟ್ಸ್ ಇದೆ ಯಾರಿಗಾದ್ರೂ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಹಾಕ್ತೀನಿ ಸೇಮ್ ಅದೇ ತರ ನೋಡ್ರಿ. ಇದು ಆಲ್ಮೋಸ್ಟ್ ಕೆಲವು ಜನ ತಪ್ಪು ಮಾಡ್ತಾರೆ. ಇದು ಏನೈತಿ? ಸೂರ್ಯ, ಆಮೇಲೆ ಚಂದ್ರ, ಆಮೇಲೆ ಸ್ಟಾರ್ ಅಂತಂದು ಹೇಳಿದ್ರೆ ಏನಂತ ಹೇಳ್ತೀವಿ? ನಕ್ಷತ್ರ. ನೋಡ್ರಿ, ಮೂರು ವರ್ಡ್ ಇರುತ್ತಾ, ಒಬ್ಬೊಬ್ರಿಗೆ ಬ್ಯಾಡ್ ಲಕ್ 4 ವರ್ಡ್ಸ್ಗಳು ಇರ್ತಾವ. 4 ವರ್ಡ್ಸ್ ಇತ್ತು ಅಂತಂದು ಹೇಳಿದ್ರೆ ಅದನ್ನ ಸ್ಕ್ವೇರ್ ಹಾಕೋಬೇಕು. 3 ವರ್ಡ್ಸ್ ಇತ್ತು ಅಂತಂದು ಹೇಳಿದ್ರೆ ಒಳಗಡೆ ಅಷ್ಟು ಹಾಕೋಬೇಕು. ಯಾರೋ ಒಬ್ರು ಮತ್ತೆ ತಪ್ಪು ಹೇಳಿದ್ರು ನೋಡಿ. ಆಪ್ಷನ್ ಎ ಹೇಳಕತ್ತಾರ. ಸೂರ್ಯ ಚಂದ್ರ ಒಂದ ಮಾಡಿರಿ ನೀವು. ವೆರಿ ಗುಡ್. ಸೂರ್ಯ ಚಂದ್ರ ನಕ್ಷತ್ರ. ಸೂರ್ಯನ್ ಏನಂತ ಕರಿತೀರಿ ಹೇಳ್ರಿ ಮೊದಲು? ಸೂರ್ಯನನ್ನ ಏನಂತ ಕರಿತೀರಿ? ಸೂರ್ಯನನ್ನ ಏನಂತ ಕರಿತೀರಿ? ಸ್ಟಾರ್ ಅಂದ್ರೆ ಏನು? ಸ್ಟಾರ್ ಅಂತಂದು ಹೇಳಿದ್ರೆ ಏನು ಕನ್ನಡದಲ್ಲಿ? ಸೂರ್ಯನನ್ನ ಏನಂತ ಕರಿತೀವಿ? ಸದಾ ಅದು ಒಂಥರ ನಕ್ಷತ್ರ. ವೆರಿ ಗುಡ್. ಸೊ ಇವಾಗ ಟ್ರೈ ಮಾಡ್ರಿ ನೋಡೋಣ. ಬಿಗ್ಗೆಸ್ಟ್ ಸ್ಟಾರು ಪ್ರಾಕ್ಸಿಮಾ ಸೆಂಟಾರಿ. ಬಿಗ್ಗೆಸ್ಟ್ ಸ್ಟಾರ್ ಸೂರ್ಯ ಅಲ್ಲ. ಸೊ ಇವಾಗೆಲ್ಲ ಮತ್ತೆ ಆನ್ಸರ್ಗಳು ಚೇಂಜ್ ಆಕತ್ತು. ಇಲ್ಲಿ ನೋಡ್ರಿ, ಸೂರ್ಯ ಅನ್ನೋದೇನಪ್ಪಾ ಅಂತಂದು ಹೇಳಿದ್ರೆ ಒಂದು ನಕ್ಷತ್ರ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ. ಸೂರ್ಯ ಮತ್ತು ಆಮೇಲೆ ಚಂದ್ರ ಇವರೆಲ್ಲ ಏನಂತಂದು ಹೇಳಿದ್ರೆ ಸೂರ್ಯ ಏನಂತ ಕರಿತೀವಿ, ಅವನೊಂಥರ ಏನೋ ಒಂದು ಅನ್ಕೊಡ್ರಿ. ಚಂದ್ರ ಅನ್ನೋದು ಏನೋ ಒಂದು ಅನ್ಕೊಡ್ರಿ. ಸೊ ಇವರಿಬ್ರು ಏನಪ್ಪಾ ಅಂತಂದು ಹೇಳಿದ್ರೆ ಡಿಫ್ರೆಂಟ್. ಅದಾದ ನಂತರ ಸೂರ್ಯ ಅನ್ನೋದೇನೊಂದು ಇದೊಂದು ನಕ್ಷತ್ರ. ಸೂರ್ಯ ಅನ್ನೋದೇನಪ್ಪಾ ಅಂತಂದು ಹೇಳಿದ್ರೆ ಒಂದು ನಕ್ಷತ್ರ. ಸೊ ಈ ನಕ್ಷತ್ರ ಏನಂತಂದು ಹೇಳಿದ್ರೆ ಇಲ್ಲಿ ಆಲ್ರೆಡಿ ನಕ್ಷತ್ರ ಅಂತಂದೈತ. ಅಂದ್ರ ಈ ನಕ್ಷತ್ರದೊಳಗಡೆ ಏನಂತಂದು ಹೇಳಿದ್ರೆ ಒಂದು ಸೂರ್ಯ ಅನ್ನೋ ಒಬ್ಬ ನಕ್ಷತ್ರ. ಅದಾದ ನಂತರ ಚಂದ್ರ ಅನ್ನೋದೇನಪ್ಪಾ ಅಂತಂದು ಹೇಳಿದ್ರೆ ಇದೊಂದು ಉಪಗ್ರಹ. ನಮ್ಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಇಲ್ಲಿ? ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸೊ ಅದಾದ ನಂತರ ಇನ್ನು ಕೆಲವು ಬುಕ್ಗಳಲ್ಲಿ ಅರಿಹಂತ ಬುಕ್ಸ್ ಅಲ್ಲಿ ಅದಾದ ನಂತರ ಇನ್ನೊಂದು ಯಾವುದೋ ಒಂದು ಬುಕ್ ಅಲ್ಲಿ ಏನ್ ಮಾಡಿದಾರೆ ಅಂತಂದು ಹೇಳಿದ್ರೆ ಆಪ್ಷನ್ ರಾಂಗ್ ಕೊಟ್ಟಿದ್ದಾರೆ.
ಸೊ ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ ಡಿ ಕೊಟ್ಟಿದ್ದಾರೆ. ಸೊ ಅವ್ರು ಏನ್ ಮಾಡಿದಾರೆ, ನಕ್ಷತ್ರ ಅನ್ನೋದು ಬೇರೆ, ಸೂರ್ಯ ಅನ್ನೋದು ಬೇರೆ, ಚಂದ್ರ ಅನ್ನೋದು ಬೇರೆ. ಸೊ ಅಲ್ಲಿ ನಕ್ಷತ್ರ ಬದಲಾಗಿ ಏನಂತಂದು ಹೇಳಿದ್ರೆ ಗ್ರಹಗಳು ಅಂತ ಬಂತು ಅಂತಂದು ಹೇಳಿದ್ರೆ, ಸೂರ್ಯ ಚಂದ್ರ ಗ್ರಹಗಳು ಅಂತ ಬಂತು ಅಂತಂದು ಹೇಳಿದ್ರೆ ಆಪ್ಷನ್ ಡಿ ಕರೆಕ್ಟು. ಬಟ್ ಆದ್ರೆ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಸೂರ್ಯ ಅನ್ನೋದು ಆಲ್ರೆಡಿ ಒಂದು ನಕ್ಷತ್ರ, ನಕ್ಷತ್ರದೊಳಗಡೆ ಒಂದು ನಕ್ಷತ್ರ ಐತಿ, ಅಂದ್ರೆ ಒಂದರೊಳಗಡೆ ಒಂದು ಬರಬೇಕು. ಆಮೇಲೆ ಚಂದ್ರ ಅನ್ನೋದು ಒಂದು ಉಪಗ್ರಹ. ಪ್ಲೂಟೋ ಅನ್ನೋದೇನ್ರ ಒಂದು ಕ್ವಶನ್, ನನಗೂ ಒಂದು ಕ್ವಶನ್, ಅದು ಒಂದು ಕೇಳ್ತಾರ, ಅದು 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 ಐತೆ ಕ್ವಶನ್. ಪ್ಲೂಟೋ ಗ್ರಹಗಳು, ಪ್ಲೂಟೋ ಅನ್ನೋದೇನು? ಕಲ್ಲು ಬಂಡೆ. ವೆರಿ ಗುಡ್. ಸ್ಮಾಲ್ ಸ್ಟಾರ್, ಅದೊಂದು ಗ್ರಹ. ನೆಕ್ಸ್ಟ್ ಅದನ್ನ 2005 ಏನ್ ಮಾಡಿದಾರಪ್ಪ ಅಂತಂದ ಹೇಳಿದ್ರೆ ಗ್ರಹದಿಂದ ತೆಗೆದಾಕಿದಾರೆ. ಮೊದಲು ಅದೊಂದು ಗ್ರಹನ ಇತ್ತು, ಬಟ್ ಅದ್ರ 2005 ಅದನ್ನ ಗ್ರಹದಿಂದ ತೆಗೆದಾಕಿದಾರೆ. ಗ್ರಹ ಅಲ್ಲ, ಅದನ್ನ ನಾವು ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಕ್ಷುದ್ರ ಗ್ರಹ ಅಂತ ಕರಿತೀವಿ. ಕ್ಷುದ್ರ ಗ್ರಹನ ಅಥವಾ ಇನ್ನೂ ಏನೊಂದು ಕರಿತೀವಿ ನೋಡಿ, ಡಾರ್ಫ್ ಪ್ಲಾನೆಟ್ ಅಂತ ಕರಿತೀವಿ. ಇಂಗ್ಲಿಷ್ ನಂಗೆ ಕನ್ನಡದಾಗ ಗೊತ್ತಿಲ್ಲ, ಡಾರ್ಫ್ ಪ್ಲಾನೆಟ್ ಅಂತ ಕರಿತೀವಿ. ಅದು ಬೇರೆ, ನೆನ್ಪಿಟ್ಕೊಳ್ರಿ. ಸೊ ಅದನ್ನ ತೆಗೆದಾಕಿದಾರೆ. ಸೊ ಇವಾಗ ನಮ್ಮ ಎಷ್ಟು ಗ್ರಹಗಳಿದಾವ? 8 ಗ್ರಹಗಳು ಅಷ್ಟ ಇದಾವ. ಭಾರಿ ಇಂಟ್ರೆಸ್ಟಿಂಗ್ ಬರಕೈತ್ರು ಇಲ್ಲಿ. ಕುಬ್ಜ ಗ್ರಹ, ಎಸ್ ಸಾರಿ ಕುಬ್ಜ ಗ್ರಹ, ಥ್ಯಾಂಕ್ಸ್ ಅಪ್ಪ. ಕುಬ್ಜ ಗ್ರಹ ಸೋಮು, ಅದನ್ನೇನಂತ ಕರಿತೀವಿ ಅಂದ್ರೆ ಕುಬ್ಜ ಗ್ರಹ ಅಂತ ಕರಿತೀವಿ. ಒಂದು 2 ನಿಮಿಷ ಇರ್ರಿ, ಒಂದು ಸ್ವಲ್ಪ ಜನರಲ್ ನಾಲೆಜ್ ತಗೊಂಡ್ಬಿಡ್ನು. ಗ್ರಹಗಳಂತ ಬಂತು, ಅತಿ ದೊಡ್ಡ ಗ್ರಹ ಯಾವುದು? 2 ನಿಮಿಷ. ನೋಡ್ಲಿಲ್ಲಪ್ಪ ನಾನು, ನೀವೇ ಫಸ್ಟ್ ಹೇಳಿರ್ಬೇಕು, ನೋಡ್ಲಿಲ್ಲ ನಾನು. ಅತಿ ದೊಡ್ಡ ಗ್ರಹ ಯಾವುದು? ಗುರುಗ್ರಹ. ಅದಾದ ನಂತರ ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರೋದು ಯಾವುದು? ಅತಿ ಹೆಚ್ಚು ಉಪಗ್ರಹಗಳನ್ನ ಗುರುಗ್ರಹನ ನೋಡ್ರಿ. ಶನಿ ಗ್ರಹ ಅತಿ ಹೆಚ್ಚು ಯಾವ್ದೈತೆ ಅಂತಂದ ಹೇಳಿದ್ರೆ ಶನಿ ಗ್ರಹ ಐತೆ, 83 ಅಂತಂದೈತೆ. ಸೊ ಗುರುಗ್ರಹ 69 ಐತೆ. ಬಟ್ ಆದ್ರೆ ಇವಾಗ ಮತ್ತೆ ಚೇಂಜ್ ಆಗೈತೆ, ಶನಿ ಗ್ರಹದಲ್ಲಿ ಮತ್ತೆ ಅತಿ ಹೆಚ್ಚು ಗ್ರಹಗಳು ಬಂದಿದಾವ. ಅದಾದ ನಂತರ ನೆಕ್ಸ್ಟ್ ಹಸಿರು ಗ್ರಹ ಅಂತ ಯಾರನ್ನ ಕರೀತಾರೆ? ಹಸಿರು ಗ್ರಹ ಹಸಿರು ಗ್ರಹ. ಸೊ ವೆರಿ ಗುಡ್. ಯುರೇನಸ್. ಅದು ಯಾಕೆ ಹಸಿರು ಐತಂಗ? ಹಸಿರು ಯಾಕೆ ಅನ್ಸತ್ತ? ನೆಪ್ಚೂನ್ ಅಲ್ಲ, ಯುರೇನಸ್. ಯುರೇನಸ್ ಅನ್ನ ಹಸಿರು ಗ್ರಹ ಅಂತ ಕರೀತಾರೆ. ಎದಕ್ಕೆ ಕರೀತಾರ? ಸೊ ವೆರಿ ಗುಡ್. ಮೀಥೇನ್, CH4 ಜಾಸ್ತಿ ಐತೆ ಅಲ್ಲಿ, ಮೀಥೇನ್ ಜಾಸ್ತಿ ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ಅತಿ ಹೆಚ್ಚು ಶಾಖವನ್ನ ಹೊಂದಿರೋ ಗ್ರಹ, ಅಂದ್ರೆ ಟೆಂಪರೇಚರ್ ಜಾಸ್ತಿಯನ್ನ ಹೊಂದಿರೋ ಗ್ರಹ ಯಾವುದು? ಸೊ ಇದನ್ನ ಜಾಸ್ತಿ ಕೇಳಿದಾರೆ ಕ್ವಶನ್, SSC ಒಳಗಡೆ ಕೇಳಿದಾರೆ. ಅತಿ ಹೆಚ್ಚು ಟೆಂಪರೇಚರ್ ಶುಕ್ರ ಗ್ರಹ, ಬುಧ ಗ್ರಹ ಅಲ್ಲ. ಎಲ್ರು ಏನ್ ಹೇಳ್ತಾರ ಅಂತಂದ ಹೇಳಿದ್ರೆ ಸೂರ್ಯಾಗ ಹತ್ರ ಇರೋದ್ರಿಂದ ಬುಧ ಗ್ರಹ ಜಾಸ್ತಿ ಅಂತ ಹೇಳ್ತಾರ. ಬಟ್ ಆದ್ರೆ ಶುಕ್ರ ಗ್ರಹ ಯಾಕೆ ಹೇಳ್ರಿ? ಯಾರಿಗಾದ್ರೂ ಗೊತ್ತೈತೆ? ಸಿಂಪಲ್ ಆಗಿ ಯಾರಿಗಾದ್ರೂ ಗೊತ್ತೈತೆ ಯಾಕೆ ಶುಕ್ರ ಗ್ರಹವನ್ನ ಅತಿ ಹೆಚ್ಚು ಟೆಂಪರೇಚರ್ ಜಾಸ್ತಿ ಇದೆ ಅಂತ ಹೇಳ್ತೀವಿ? ಯಾಕೆ ಜಾಸ್ತಿ ಅಂತ ಹೇಳ್ತೀವಿ? ಎದಕ್ಕೆ ಶುಕ್ರ ಗ್ರಹ ಟೆಂಪರೇಚರ್ ಜಾಸ್ತಿ ಇದೆ ಅಂತ ಹೇಳ್ತೀವಿ ನಾವು? ವೆರಿ ಗುಡ್. CO2 ಜಾಸ್ತಿ ಐತೆ ಸರ್, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಐತೆ. ಸೊ ಓಕೆ, ಅದೊಂದು ಕರೆಕ್ಟ್ ಆನ್ಸರ್. ಬಟ್ ಏನಾಗತ್ತೆ ಅಂತಂದು ಹೇಳಿದ್ರೆ, ನೀವೆಲ್ಲರೂ ಕೇಳಿದಿರಿ ಹಸಿರು ಮನೆ ಪರಿಣಾಮ. ಹಸಿರು ಮನೆ ಪರಿಣಾಮ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ, ಈ ರೀತಿಯಾಗಿ ಸೂರ್ಯ ಇದಾನ, ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಇದು ಶುಕ್ರ ಗ್ರಹ ಐತೆ, ಇದೇನಪ್ಪಾ ಅಂತಂದ್ರೆ ಶುಕ್ರ ಗ್ರಹ. ಸೊ ಇದ್ರ ಮುಂದೆ ಏನಂತಂದ ಗ್ರೀನ್ ಹೌಸ್ ಇಫೆಕ್ಟ್. ಇಲ್ಲಿ ಏನಂತಂದ ಹೇಳಿದ್ರೆ ಇದೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಇದು CO2 ಗ್ಯಾಸ್. ಇದು ಅದ್ರ ಸುತ್ತಮುತ್ತ ಏನಂತಂದ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್, ಇಂಗಾಲ ಡೈಆಕ್ಸೈಡ್ ಐತೆ. ಇವಾಗ ಏನಾಗತ್ತೆ ಅಂತಂದ ಹೇಳಿದ್ರೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಹೋಗ್ತಾವ. ಸೊ ಡೈರೆಕ್ಟ್ ಆಗಿ ಹೋಗ್ತಾವ, ಶುಕ್ರ ಗ್ರಹ ಮೇಲೆ ಬೀಳ್ತಾವ. ಅದಾದ ನಂತರ ರಿಟರ್ನ್ ರಿಫ್ಲೆಕ್ಟ್ ಆಗ್ತಾವ. ರಿಟರ್ನ್ ಏನಂತಂದ ಹೇಳಿದ್ರೆ ಬಿದ್ದು ಭೂಮಿ ಮೇಲೆ ಬಿದ್ದು ಏನಂತಂದ ಹೇಳಿದ್ರೆ ಮತ್ತೆ ರಿಟರ್ನ್ ಮ್ಯಾಲ ಹೋಗ್ತಾವ. ಅದಕ್ಕೆ ನಮ್ಮ ಭೂಮಿ ಟೆಂಪರೇಚರ್ ನಾರ್ಮಲ್ ಐತೆ. ಸೊ ಇಲ್ಲ ಅಂತಂದ್ರೆ ಅತಿ ಹೆಚ್ಚಿರ್ತಿತ್ತು. ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ ಮ್ಯಾಲ ಹೋಗಕ್ ಟ್ರೈ ಮಾಡ್ತಾವ. ಬಟ್ ಆದ್ರೆ ಇಲ್ಲಿ ಇಂಗಾಲದ ಡೈಆಕ್ಸೈಡ್ ನ ಮೋಡಗಳಿರ್ತಾವಲ್ಲ, ಇಂಗಾಲ ಡೈಆಕ್ಸೈಡ್ ಮೋಡಗಳಿರ್ತಾವ, ಅವು ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಇದನ್ನ ಹೀರ್ಕೊಂಡು ಮತ್ತೆ ಕೆಳಗಡೆ ರಿಫ್ಲೆಕ್ಟ್ ಮಾಡ್ತಾವ. ಸೊ ಈ ತರ ಏನಂತಂದ ಹೇಳಿದ್ರೆ ಕೆಳಗಡೆನೆ ರಿಫ್ಲೆಕ್ಟ್ ಆಗೋತ್ ಹೋಗುತ್ತೆ, ಅದ್ ಮ್ಯಾಲ ಹೋಗಿ ಬಿಡಂಗಿಲ್ಲ, ವಾತಾವರಣಕ್ಕೆ ಹೋಗಂಗಿಲ್ಲ. ಸೊ ಈ ತರ ಏನಂತಂದ ಹೇಳಿದ್ರೆ ರಿಫ್ಲೆಕ್ಟ್ ಆಗೋದ್ರಿಂದ ಶುಕ್ರ ಗ್ರಹದಲ್ಲಿ ಏನಾಗುತ್ತೆ ಅಂತಂದ ಹೇಳಿದ್ರೆ ಟೆಂಪರೇಚರ್ ಜಾಸ್ತಿ ಆಗತ್ತ. ಸೊ ಇದನ್ನ ನಾವು, ಈ ಪರಿಣಾಮವನ್ನ ನಾವೇನಂತ ಕರಿತೀವಿ? ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ. ಅದಕ್ಕೋಸ್ಕರ
ಸೊ ಇಲ್ಲಿ ಶುಕ್ರ ಗ್ರಹದಲ್ಲಿ ಏನಾಗುತ್ತೆ ಅಂತಂದು ಹೇಳಿದ್ರೆ ಜಾಸ್ತಿ ಟೆಂಪರೇಚರ್ ಐತೆ. ಕ್ಲಿಯರ್ ಅಲ್ಲ ಎಲ್ರಿಗೂ? ಸೂರ್ಯನ ವ್ಯಾಸ ಎಷ್ಟು ಅದನ್ನೆಲ್ಲ ಕೇಳಂಗಿಲ್ರು. ಭೂಮಿಯಿಂದ ಎಷ್ಟು ದೂರದ ಅಂತ ಕೇಳ್ತಾನೆ. 150 ಮಿಲಿಯನ್, 150 ಮಿಲಿಯನ್ ಜ್ಯೋತಿರ್ವರ್ಷ ಅಂತಂದು ಹೇಳ್ತೀವಿ. ಎಸ್ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಕ್ವಶನ್ ಬಿಡಿಸ್ರಿ. ಹ್ಯೂಮನ್ ಬೀಯಿಂಗ್ಸ್, ಟೀಚರ್ಸ್, ಆಮೇಲೆ ಗ್ರಾಜ್ಯುಯೇಟ್ಸ್. ತುಂಬಾ ಇಂಪಾರ್ಟೆಂಟು. ಹ್ಯೂಮನ್ ಬೀಯಿಂಗ್ಸ್ ಅಂತಂದು ಹೇಳಿದ್ರೆ ಮಾನವರು, ಟೀಚರ್ಸ್ ಅಂತಂದು ಹೇಳಿದ್ರೆ ಶಿಕ್ಷಕರು, ಗ್ರಾಜ್ಯುಯೇಟ್ಸ್ ಅಂತಂದು ಹೇಳಿದ್ರೆ ಪದವೀಧರರು. ನೋಡೋ ಜಿ ಕೆ ಕ್ಲಾಸು ತಗೊಂಡು ಭಾರಿ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. 4 ಬಿಲಿಯನ್ ವರ್ಷ ಅದು ಭೂಮಿದು. ಭೂಮಿ ಹುಟ್ಟಿ 4.5 ಬಿಲಿಯನ್ ವರ್ಷ ಆಯ್ತು. ಜಿ ಕೆನು ಇದೇ ಥರ ಡಿಸ್ಕಷನ್ ಮಾಡೋಣ ಅಂದ್ರೆ ತೊಗೊಂಡ್ರು ಕ್ಲಾಸ್ಗಳ. ಎಸ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಬಿಡಿಸ್ರಿದ್ನ 12ನೇದು. ಕೆಲವು ಜನ ಹೇಳಕತ್ತೀರಿ ಆನ್ಸರ. ಹ್ಯೂಮನ್ ಬೀಯಿಂಗ್ಸ್, ಟೀಚರ್ಸ್, ಆಮೇಲೆ ಗ್ರಾಜ್ಯುಯೇಟ್ಸ್ ಹೆಂಗೆ ಸಂಬಂಧ? ಇದರಲ್ಲಿ ದೊಡ್ಡ ಪ್ರಮಾಣದ ಯಾವ್ದೈತಿ? ಅತಿ ಹೆಚ್ಚು ದೊಡ್ಡ ಪ್ರಮಾಣದ ಯಾವ್ದಪ್ಪ ಅಂತಂದು ಹೇಳಿದ್ರೆ ಹ್ಯೂಮನ್ ಬೀಯಿಂಗ್ಸ್. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಮಾನವರು ಏನಂತಂದು ಹೇಳಿದ್ರೆ ಅತಿ ಹೆಚ್ಚು ಬಂದರು. ಸೊ ಇಲ್ಲಿ ಶಿಕ್ಷಕರು ಏನಂತಂದು ಹೇಳಿದ್ರೆ ಮಾನವರಾಗ್ತಾರ, ಆಮೇಲೆ ಪದವೀಧರರು ಏನಂತಂದು ಹೇಳಿದ್ರೆ ಮಾನವರಾಗ್ತಾರ. ಇಬ್ರು ಏನಂತಂದು ಹೇಳಿದ್ರೆ ಮಾನವರಾಗ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಲ್ಲಾ ಶಿಕ್ಷಕರು ಏನಂತಂದು ಹೇಳಿದ್ರೆ ಪದವೀಧರರು ಇರ್ತಾರ. ಎಲ್ಲಾ ಶಿಕ್ಷಕರು ಏನಪ್ಪಾ ಅಂತಂದು ಹೇಳಿದ್ರೆ ಪದವೀಧರರು ಇರ್ತಾರೇನ್ರಿ? ಸರಿ, ಕೆಲವು ಜನ ಏನಂತಂದು ಹೇಳಿದ್ರೆ ಪದವೀಧರರು ಇರ್ತಾರೆ, ಇಲ್ಲಿ ಕೆಲವು ಜನ ಏನಂತಂದು ಹೇಳಿದ್ರೆ ಡೈರೆಕ್ಟ್ ಆಗಿ ಟೀಚರ್ಸ್ ಆಗಿರ್ತಾರೆ. ಈಗ ನೋಡ್ರಿ, ನಾನು ಅದನ್ನ ನೋಡ್ರಿ, ನಾನು ಯಾವುದೂ ಇಲ್ಲ, ನಾನು ಇಂಜಿನಿಯರಿಂಗ್ ಮಾಡಿ ಏನಂತಂದು ಹೇಳಿದ್ರೆ ಟೀಚರ್ ಅದಾನೆ. ಕೆಲವು ಜನ ಏನಂತಂದು ಹೇಳಿದ್ರೆ ಸಿಂಪಲ್ ಆಗಿ. ಸೊ ಫಸ್ಟ್ ಏನು ತಗೊಳ್ರಿ ಅಂತಂದು ಹೇಳಿದ್ರೆ ಪದವೀಧರರು ಅಂತ ತಗೊಳ್ರಿ. ಎಲ್ಲಾ ಪದವೀಧರರು ಏನಂತಂದು ಹೇಳಿದ್ರೆ ಶಿಕ್ಷಕರಾಗಿರಂಗಿಲ್ಲ. ಎಲ್ಲಾ ಪದವೀಧರರು ಏನಂತಂದು ಹೇಳಿದ್ರೆ ಶಿಕ್ಷಕರಾಗಿರಂಗಿಲ್ಲ. ಸೊ ಅದಕ್ಕೋಸ್ಕರ ಏನಂತಂದು ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ನಮ್ದೇನಪ್ಪಾ ಅಂತಂದು ಹೇಳಿದ್ರೆ ಆಪ್ಷನ್ ಎ ಕರೆಕ್ಟ್ ಆಗತ್ತ. ಆಪ್ಷನ್ ಏನಂತಂದು ಹೇಳಿದ್ರೆ ಕರೆಕ್ಟ್ ಆಗತ್ತ. ಸೊ ಅದೇ ತರ ನೆಕ್ಸ್ಟ್ ಒಂದು ನೋಡ್ರಿ, ಇದನ್ನ ನಾನು ಸಾಲ್ವ್ ಮಾಡಂಗಿಲ್ಲ, ನೀವೇ ಸಾಲ್ವ್ ಮಾಡ್ಕೊಬೇಕು. ಸೊ ಪಾಯ್ಸನ್ ಅಂತಂದು ಹೇಳಿದ್ರೆ ವಿಷ. ಸೊ ಇನ್ಮೇಲೆ ಏನು ಬರ್ತಾವಲ್ಲ ಕ್ವಶನ್ಸ್ಗಳೆಲ್ಲ ನೀವೇ ಸಾಲ್ವ್ ಮಾಡ್ಕೊಳ್ಬೇಕು, ನಾನು ಮಾಡಂಗಿಲ್ಲ. ಬಯೋ ಪ್ರಾಡಕ್ಟ್ಸ್ ಅಂತಂದು ಹೇಳಿದ್ರೆ ಏನು? ಬಯೋ ಪ್ರಾಡಕ್ಟ್ಸ್ ಜೈವಿಕ ಉತ್ಪನ್ನಗಳು. ಜೈವಿಕ ಉತ್ಪನ್ನಗಳು. ಸೊ ಅದಾದ ನಂತರ ಫುಡ್ ಅಂತಂದು ಹೇಳಿದ್ರೆ ಆಹಾರ. ಆಪ್ಷನ್ ಕಾಣಿಸಂಗಿಲ್ಲರು, ಸ್ವಲ್ಪ ಎಲ್ಲಾದ್ರೂ ಜಾಸ್ತಿ ಮಾಡೋಣ ಅಂತಂದು ಹೇಳಿದ್ರೆ ಆಪ್ಷನ್ ಕಾಣಿಸಂಗಿಲ್ಲ, ಅದಕ್ಕೋಸ್ಕರ ಇಡ್ರಿ ನೋಡೋಣ. ಕಾಣಿಸುತ್ತಾ ಇವಾಗ? ಎಸ್. ಪಾಯ್ಸನ್ ಅಂತಂದು ಹೇಳಿದ್ರೆ ವಿಷ. ಬಯೋ ಪ್ರಾಡಕ್ಟ್ಸ್ ಅಂತಂದು ಹೇಳಿದ್ರೆ ಜೈವಿಕ ಉತ್ಪನ್ನಗಳು. ಅದಾದ ನಂತರ ಫುಡ್ ಅಂತಂದು ಹೇಳಿದ್ರೆ ಆಹಾರ. ನೋಡಿ, ಥಿಂಕ್ ಮಾಡ್ರಿ. ಒಂದಕ್ಕೊಂದು ಸಂಬಂಧನೇ ಇಲ್ದಂಗೆ ಮಾಡ್ರಲ್ರ. ಆಪ್ಷನ್ ಡಿ ಹೇಳಿ. ವಿಷ ಅಂದ್ರೆ ಏನಂತ ಅನ್ಕೊಂಡ್ರಿ ಮೊದಲು ಅದನ್ನ ಹೇಳ್ರಿ ನಂಗೆ. ವಿಷ ಅಂದ್ರೆ ಏನ್ ಅನ್ಕೊಂಡ್ರಿ? ನಾವು ಕುಡಿತೇವಲ್ಲ ಅದಷ್ಟೇ ವಿಷ ಅಂತ ಅನ್ನಂಗಿಲ್ಲ. ಈಗ ನಾವೇನಂತಂದು ಹೇಳಿದ್ರೆ ರುಚಿ ರುಚಿಯಾಗಿ ಏನು ಕುಡಿತೇವಲ್ಲ ಅದು ಕೆಲವು ಪ್ರಾಣಿಗಳಿಗೆ ವಿಷ ಆಗಿರತ್ತ. ಸೊ ವಿಷ ಅಂದ್ರೆ ಪಾಯ್ಸನ್ ರೀ. ವೆರಿ ಗುಡ್. ಕೆಲವು ಏನಂತಂದು ಹೇಳಿದ್ರೆ ಬಯೋ ಪ್ರಾಡಕ್ಟ್ಸ್ ಕೂಡ ಏನಂತಂದು ಹೇಳಿದ್ರೆ ವಿಷಕಾರಿ ಆಗಿದಾವ. ಕೆಲವೊಂದು ಬಯೋ ಪ್ರಾಡಕ್ಟ್ಸ್ ಕೂಡ ಏನಂತಂದು ಹೇಳಿದ್ರೆ ವಿಷಕಾರಿ ಇದಾವ. ಕೆಲವೊಂದು ಫುಡ್ಗಳು ಕೂಡ ಏನಂತಂದು ಹೇಳಿದ್ರೆ ವಿಷಕಾರಿ ಅದಾವ. ಗೊತ್ತೈತಾ ನಿಮ್ಗೆ? ಆಹಾರ ಫುಡ್ ಅಂತಂದು ಹೇಳಿದ್ವಿ, ಅದರಲ್ಲಿ ಕೆಲವೊಂದು ಏನಂತಂದು ಹೇಳಿದ್ರೆ ಫುಡ್ಗಳು ಕೂಡ ಏನಂತಂದು ಹೇಳಿದ್ರೆ ವಿಷಕಾರಿ ಇದಾವ. ಸೊ ನೀವು ಹೆಂಗೆ ಹೇಳಿದಂತ ಸರ್, ಬಯೋ ಪ್ರಾಡಕ್ಟ್ಸ್ ರೀ ಅಥವಾ ಯಾವ್ದಾರು ಒಂದ್ರಿ, ಆಮೇಲೆ ಫುಡ್ ರೀ, ಅದಾದ ನಂತರ ನೆಕ್ಸ್ಟ್ ರೀ ವಿಷ ರೀ, ಈ ಥರ ಏನು? ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗತ್ತ.
ಯಾವ ಫುಡ್ ನಿನಗೆ ವಿಷ ಆಗತ್ತಂತನ. ಸೊ ಅನಬೆ. ಸೊ ಕಾಡ್ನಾಗ ಬೆಳೆದಿರತ್ತಲ್ಲ ಅದನ್ನ ಹೋಗಿ ತಿಂದ್ರಿ ಅಂತಂದು ಹೇಳಿದ್ರೆ ಬದುಕೊಂತೀರಿ, ನಿಮ್ಗೇನಂತಂದ್ರೆ ಪ್ರೋಟೀನ್ ಸಿಗ್ತಾವ. ಅದ ನಿಮ್ಮ ಮನೆ ಮುಂದೆ ತಿಪ್ಪ್ಯಾಗಿ ಬೆಳೆದಿರ್ತಾವಲ್ಲ ಅದನ್ನ ಎಲ್ರಿ ತಿಂದ್ರಿ ಅಂತಂದು ಹೇಳಿದ್ರೆ ಸಾಯ್ತೀರಿ. ತುಂಬ ಕನ್ಫ್ಯೂಸ್ ಮಾಡ್ತಾ ಆಯ್ತಾ? ಅದಕ್ಕೆ ಹೇಳೋದು ಕರೆಕ್ಟಾಗಿ ಏನು ಅಂತಂದು ಹೇಳಿದ್ರೆ ಥಿಂಕ್ ಮಾಡ್ರಿ, 3 ವರ್ಡ್ಸ್ಗಳನ್ನ ಥಿಂಕ್ ಮಾಡ್ರಿ. ನಾವೇನಂತ ಆಗಲೇ ಹೇಳಿದ್ವಲ್ಲ, ನೀವು ಕೂಡ ಹೇಳಿದ್ರಿ ಸರ್ ಬೆಸ್ಟ್ ಈಸಿಯೆಸ್ಟ್ ಕ್ವಶನ್ ಅಂತಂದು ಹೇಳಿದ್ವಿ. ಈಸಿಯೆಸ್ಟ್ ಕ್ವಶನ್ ನಮ್ಗೆ ಏನಂತಂದು ಹೇಳಿದ್ರೆ ರಾಂಗ್ ಕೊಡೋದು. ಸೊ ಮತ್ತು ನಾನು ಎದಕ್ಕೆ ಬಿಡಿಸ್ತಾ ಇದ್ದೀನಿ ನಿಮ್ಗೆ, ಇದನ್ನ ಏನಕ್ಕೆ ನಾನು ಟಾಪಿಕ್ ತೊಗೊಂಬನ್ನಿ ಇವತ್ತು? ಈಸಿ ಕ್ವಶನ್, ಬಟ್ ಆದ್ರೆ ಏನಂತಂದು ಹೇಳಿದ್ರೆ ಕನ್ಫ್ಯೂಸ್ ಮಾಡತ್ತ. ನೆಕ್ಸ್ಟ್ ನೋಡ್ರಿ, ಫಸ್ಟ್ ಟೈಮ್ ಕೇಳಿದೆ ಫುಡ್ ವಿಷ ಅಂತಂತ ಹೇಳಿ. ಮತ್ತು ಹೊಟ್ಟೆಲ್ಲ ಕೆಟ್ಟೋಗುತ್ತಲ್ರೋ, ಫುಡ್ ಪಾಯ್ಸನ್ ಆದಾಗ ಏನಂತಂದು ಹೇಳಿದ್ರೆ ಹೊಟ್ಟೆ ಕೆಟ್ಟೋಗುತ್ತಾ? ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಏನೇನೋ ತಿಂದಿರಿ ಅದಕ್ಕೆ ಫುಡ್ ಪಾಯ್ಸನ್ ಆಗೈತಿ ಅಂತಂದು ಹೇಳ್ತಾರೆ. ಕೇಳಿರಿ ಅನ್ನೋದು ನೋಡ್ರಿ. ಪೆನ್ನು, ಪೆನ್ಸಿಲ್ಸು, ಸ್ಟೇಷನರಿ. ಪೆನ್ನು, ಪೆನ್ಸಿಲ್ಸು, ಸ್ಟೇಷನರಿ. ಸೊ ಇದ್ರ ಮೇಲೆ ನಾನು ಇನ್ನೊಂದು ಕ್ಲಾಸ್ ತೊಗೊತೀನಿ ರವಿವಾರ ದಿನ. ಸೊ ಇನ್ನೊಂದು ಏನಂತಂದು ಹೇಳಿದ್ರೆ ಒಂದು 10 ಕ್ವಶನ್ಸ್ ಬಿಡಿಸ್ತೀನಿ, ಅವಾಗ ಫುಲ್ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ಪೆನ್ನು, ಪೆನ್ಸಿಲ್ಸು, ಸ್ಟೇಷನರಿ. ಇವಾಗ ನೀವು ಒಂದು ಅರ್ಥ ಮಾಡ್ಕೊಳ್ರಿ, ಆನ್ಸರ್ಸ್ ಎಲ್ಲ ನನಗೆ ಹೇಳಕ್ ಹೋಗ್ಬೇಡ್ರಿ. ಒಂದೇನಪ್ಪ ಅಂತಂದು ಹೇಳಿದ್ರೆ ಪೆನ್ ಅನ್ನೋದು, ಪೆನ್ಸಿಲ್ ಅನ್ನೋದು, ಸ್ಟೇಷನರಿ ಈ 3ಕ್ಕೂ ಏನು ಸಂಬಂಧ? ಸೊ ನಾವು ಹೇಳ್ತೀವಲ್ಲ ಅಪ್ಪ, ಅಮ್ಮ, ಮಗಳು, ಇವ್ರಿಗೆ 3 ಜನರಿಗೆ ಏನು ಸಂಬಂಧ ಅಂತಂದು ಹೇಳಿದ್ರೆ ಸರ್ ಇವರಿಬ್ರು ಗಂಡ ಅಂತ್ರಿ, ಇವ್ರು ಅವ್ರ ಮಕ್ಕಳ್ರಿ ಅಂತಂದು ಹೇಳಿ. ಸೊ ಕರೆಕ್ಟಾಗಿ ಥಿಂಕ್ ಮಾಡ್ರಿ, 3ಕ್ಕೂ ಏನು ಸಂಬಂಧ? ಸರ್ ಪೆನ್ನು ಮತ್ತು ಪೆನ್ಸಿಲ್ ಏನಂತಂದು ಹೇಳಿದ್ರೆ ಎರಡು ಸ್ಟೇಷನರಿ ಪ್ರಾಡಕ್ಟ್ಸ್ ರೀ. ನಂಬ್ತೀರಿ? ಇದರಲ್ಲಿ ಸ್ಟೇಷನರಿ ಅನ್ನೋದು ಏನಂತಂದು ಹೇಳಿದ್ರೆ ಭಾಳ ದೊಡ್ಡದ್ರಿ ಪ್ರಮಾಣದಲ್ಲಿ, ಅದನ್ನು ಬರ್ಕೊಂಡ್ರಿ. ಕರೆಕ್ಟಾ? ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಪೆನ್ನು, ಪೆನ್ಸಿಲ್ ಇವೆರಡು ಏನಂತಂದು ಹೇಳಿದ್ರೆ ಡಿಫ್ರೆಂಟ್ ರೀ ಸರ್. ಸೊ ಅದ್ರ ಒಳಗಡೆ ಬರುತ್ತ್ರಿ. ಸೊ ಅದಕ್ಕೆ ಏನಂತಂದು ಹೇಳಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗತ್ರಿ. ಸೊ ವೆರಿ ಗುಡ್. ಸೊ ಆನ್ಸರ್ಲ ಟೈಪ್ ಮಾಡಿ ಹಾಕತ್ತೀರಿ, ವೆರಿ ಗುಡ್. ನೆಕ್ಸ್ಟ್ ಒಂದು ನೋಡ್ರಿ, ಅದೇ ಥರ ಇದು ಹೆವಿ ಕನ್ಫ್ಯೂಸಿನು. ಸೊ ಲೆಗ್ಯುಮಿನಸ್ ಸೀಡ್ಸ್ ಅಂತಂದು ಹೇಳಿದ್ರೆ ಕಾಳುಗಳು ಅಂತ ತಗೊಳ್ರಿ, ಸಿಂಪಲ್ ಆಗಿ ಕಾಳುಗಳು. ಸೊ ಅದಾದ ನಂತರ ಪಿ ಅಂತಂದು ಹೇಳಿದ್ರೆ, ಪೀಸ್ ಅಂತಂದು ಹೇಳಿದ್ರೆ ಬಟಾಣೆ, ಬಟಾಣೆ. ಕಿಡ್ನಿ ಬೀಸ್ ಅಂತಂದು ಹೇಳಿದ್ರೆ ಬೆಸ್ಟ್ ಎಕ್ಸಾಂಪಲ್ ಸೋಯಾಬೀನ್ ಅಂತ ತಗೊಳ್ರಿ. ಕಿಡ್ನಿ ಬೀನ್ಸ್ ಅಂತಂದು ಹೇಳಿದ್ರೆ ಸೋಯಾಬೀನ್. ಒಂಥರ ಈ ಥರ ಬರುತ್ತಲ್ರೋ, ಈ ಥರ ಬೀನ್ಸ್ ಬರುತ್ತೆ ನೋಡಿ, ನೀವು ಮನ್ಯಾಗೆಲ್ಲ ತಿಂದಿರ್ತೀರಿ. ಸೋಯಾಬೀನ್, ಕಿಡ್ನಿ ಬೀನ್ಸ್ ಅಂತಂದು ಹೇಳ್ತೀವಿ ಅದನ್ನು. ಟ್ರೈ ಮಾಡ್ರಿ. 15ನೇದು. ವೆರಿ ಗುಡ್. ಇವಾಗ ಎಲ್ಲರೂ ಥಿಂಕ್ ಮಾಡತ್ತೀರಿ. ಸೊ ಇದಕ್ಕೆ ಏನು ಸಂಬಂಧ? ಬಟಾಣೆ, ಸೋಯಾಬೀನ್ ಥರ ಇದೇನು ಬೀನ್ಸ್ ಐತಲ್ಲ, ಸೊ ಇವೆಲ್ಲ ಏನಂತಂದು ಹೇಳಿದ್ರೆ ಕಾಳುಗಳ ಒಳಗಡೆ ಬರ್ತಾವ್ರಿ. ಸೊ ಕಾಳುಗಳು ಏನಂತಂದು ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಐತ್ರಿ. ಬಟ್ ಆದ್ರೆ ಇವೆರಡಕ್ಕೂ ಸಂಬಂಧ ಇಲ್ರಿ. ಸಿಂಪಲ್. ಆಪ್ಷನ್ ಸಿ ಏನಂತಂದು ಎಲ್ಲೈತ್ರು? ಆಪ್ಷನ್ ಸಿ ಏನು ಆಪ್ಷನ್ ಬಿ? ಆಪ್ಷನ್ ಬಿ ಏನಂತಂದು ಹೇಳಿದ್ರೆ ಇಲ್ಲಿ ನಮ್ಗೆ ಕರೆಕ್ಟ್ ಆಗುತ್ತೆ. ಜಸ್ಟ್ ಥಿಂಕ್ ಮಾಡ್ರಿ ಅವಕ್ಕೆ ಏನೇನು ರಿಲೇಷನ್. ಇವಾಗಿನ ಜನ ಹೆಂಗಂತಂದು ಹೇಳಿದ್ರೆ ರೋಡ್ ಸೈಡ್ ಒಂದು ಹುಡುಗ ಒಂದು ಹುಡುಗಿ ನಿಂತ್ಕೊಂಡ್ರ ಅಂತಂದು ಹೇಳಿದ್ರೆ ಆಕೆ ಅಕ್ಕ ತಮ್ಮನೋ ಅಥವಾ ಅಣ್ಣ ತಂಗಿನೋ ಅಂತಂದು ಥಿಂಕ್ ಮಾಡಂಗಿಲ್ಲ. ಮೇ ಬಿ ಲವರ್ಸ್ ಇರ್ಬೇಕಂತಂದು ಥಿಂಕ್ ಮಾಡ್ತೀರಿ. ಸೊ ಎಕ್ಸಾಮ್ದಾಗೂ ಹಂಗೆ ಥಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಏನಂತಂದು ಹೇಳಿದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಥಿಂಕ್ ಮಾಡ್ರಿ, ಆಮೇಲೆ ಕರೆಕ್ಟ್ ಆನ್ಸರ್ ಬರುತ್ತೆ. ಮೊದಲನೇ ಏನಂತಂದು ಹೇಳಿದ್ರೆ ನಾವು ಅದನ್ನ ಹೇಳೋಕ್ಕಿಂತ ಮುಂಚೆ ಸೊ ನಾವು ಏನಂತಂದು ಹೇಳಿದ್ರೆ ತಂಗಿರ ಜೊತೆ ಅಕ್ಕಂದ್ರ ಜೊತೆ ನಿಂತ್ಕೊಂಡಿರ್ತೀವಿ. ನಾವು ಥಿಂಕ್ ಮಾಡ್ಬೇಕಪ್ಪ ಏನು ಮಾತಾಡ್ತಾರ ಅವ್ರು ಅಂತಂದೇಳಿ. ನೀವು ಚೇಂಜ್ ಆದ್ರಿ ಅಂತಂದು ಹೇಳಿದ್ರೆ ದುನಿಯಾನ ಚೇಂಜ್ ಆದಾಗ. ಎಸ್, ನೆಕ್ಸ್ಟ್ ನೋಡ್ರಿ 16ನೇದು. ಪೀಪಲ್ ಅಂತಂದು ಹೇಳಿದ್ರೆ ಏನು? ಮನುಷ್ಯರು. ಸದಾದ ನಂತರ ಬ್ರೌನ್ ಹೇರ್ ಪೀಪಲ್ ಅಂತಂದು ಹೇಳಿದ್ರೆ ಕಂದು ಬಣ್ಣದ ಕೂದಲನ್ನ ಹೊಂದಿರೋರು, ಕಂದು ಬಣ್ಣದ ಕೂದಲನ್ನು ಹೊಂದಿರೋ ಜನರು. ಆಮೇಲೆ ಇಂಡಿಯನ್. ಹೆಂಗಿದ್ರಿ ಇಲ್ಲಿ ಇಂಡಿಯನ್ ಅಂತ ಕೊಟ್ಟಿದಾರೋ? ಥಿಂಕ್ ಮಾಡ್ರಿ.
ಕೆಲವು ಜನ ಸಕ್ಕತ್ತಾಗಿ ಆನ್ಸರ್ ಹೇಳಿದ್ರಿ, ಗುಡ್. ಸೊ ಇಲ್ಲಿ ನೋಡ್ರಿ, ಇದ್ರ ಜಾಸ್ತಿ ಪ್ರಮಾಣ ಯಾವ್ದಪ್ಪ ಅಂತಂದು ಹೇಳಿದ್ರೆ ಇದರಲ್ಲಿ ಮನುಷ್ಯರು. ಅತಿ ಹೆಚ್ಚು ಪ್ರಮಾಣದ ಯಾರಪ್ಪ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಮನುಷ್ಯರು. ಈ ಮನುಷ್ಯರೊಳಗಡೆ ಏನಂತಂದು ಹೇಳಿದ್ರೆ ಸಿಂಪಲ್ ಆಗಿ ಥಿಂಕ್ ಮಾಡ್ರಿ, ಇಂಡಿಯನ್ಸ್ ಅಂತ ಬರ್ತಾರ. ಅದಾದ ನಂತರ ಆಫ್ರಿಕನ್ಸು, ಯುರೋಪಿಯನ್ಸು ಅವರೆಲ್ಲ ಬರ್ತಾರ. ಕರೆಕ್ಟಾ? ಆಫ್ರಿಕನ್ಸು, ಯುರೋಪಿಯನ್ಸು ಇವರೆಲ್ಲ ಬರ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ಕಂದು ಬಣ್ಣದ್ದು ಕೆಲವು ಜನ ಮಾತ್ರ, ಇಂಡಿಯನ್ಸ್ ಒಳಗಡೆ ಏನಂತಂದು ಹೇಳಿದ್ರೆ ಕೆಲವು ಜನ ಮಾತ್ರ ಏನಪ್ಪಾ ಅಂತಂದು ಹೇಳಿದ್ರೆ ಕಂದು ಬಣ್ಣದವ್ರು ಬರ್ತಾರ. ಸೊ ಉಳಿದವರೆಲ್ಲ ಏನಂತಂದು ಹೇಳಿದ್ರೆ ಕರಿ ಕೂದಲದವ್ರು ಬರ್ತಾರ. ಕ್ಲಿಯರ್? ಪೀಪಲ್ ಅನ್ನೋದೇನಪ್ಪಾ ಅಂತಂದು ಹೇಳಿದ್ರೆ ದೊಡ್ಡದಿದು. ಪೀಪಲ್ನು ಕೂಡ ಏನಂತಂದು ಹೇಳಿದ್ರೆ ಒಂಥರ ತಗೊಂಡ್ರಿ. ಅದಾದ ನಂತರ ನೆಕ್ಸ್ಟ್ ಬ್ರೌನ್ ಹೇರು, ಅದಾದ ನಂತರ ಇಂಡಿಯನ್ಸು ಈ ತರ ತಗೊಂಡ್ರಿ ಅಂತಂದು ಹೇಳಿದ್ರೆ ರಾಂಗ್ ಆಗುತ್ತೆ. ಯಾಕಂತಂದು ಹೇಳಿದ್ರೆ ಇಲ್ಲಿ ಏನ್ ಬರ್ತಾರಲ್ಲ ಕಂದು ಬಣ್ಣದ ಕೂದಲಿದ್ದವರು, ಅದಾದ ನಂತರ ಇಂಡಿಯನ್ಸ್, ಇವರೆಲ್ಲ ಎದ್ರೊಳಗೆ ಬರ್ತಾರ ಅಂತಂದು ಹೇಳಿದ್ರೆ ಮನುಷ್ಯರು ಒಳಗಡೆ ಬರ್ತಾರ. ಮನುಷ್ಯರು ಒಳಗಡೆ ಬರ್ತಾರ. ಅದಾದ ನಂತರ ಇವೆರಡಕ್ಕೂ ರಿಲೇಷನ್ ತಗೋಬೇಕು ನಾವ್ ಇವಾಗ. ತಗೊಳ್ರಿ ನೋಡ್ನು ಹೆಂಗ್ ತಗೊಂತೀರಿ. ಆಪ್ಷನ್ ಸಿ. ಇಷ್ಟೆಲ್ಲ ಹೇಳಿದೆ, ಮತ್ ಥಿಂಕ್ ಮಾಡಕ್. ಥಿಂಕ್ ಮಾಡ್ರಿ. ಯಾರ ಆನ್ಸರ್ ಹೇಳಿದಿರಿ ಇನ್ನೊಂದ್ಸರಿ ಹೇಳ್ರಿ. ನೀವು ಕನ್ಫ್ಯೂಸ್ ಮಾಡ್ಕೊಳಕತ್ತಿರೋ ಬಾಳ. ಪೀಪಲ್ ಅಂತಂದು ಹೇಳಿದ್ರೆ ಜನರು. ಈ ಜನರ ಒಳಗಡೆ ಯಾರು ಬರ್ತಾರ ಅಂತಂದು ಹೇಳಿದ್ರೆ ಇಂಡಿಯನ್ನು. ಸೊ ಅದಾದ ನಂತರ ನೆಕ್ಸ್ಟ್ ಯಾರಪ್ಪ ಅಂತಂದು ಹೇಳಿದ್ರೆ ಕಂದು ಬಣ್ಣದವರು. ಕಂದು ಬಣ್ಣದವರು. ಇಲ್ಲಿ ನೋಡ್ರಿ, ಜನರು ಮತ್ತು ಇಂಡಿಯನ್ ಜನರು, ಭಾರತದ ಜನರು. ಜನರು ಭಾರತದ ಜನರು. ಅರ್ಥ ಮಾಡ್ಕೊಳ್ರಿ. ಜನರು ಭಾರತದ ಜನರು. ಇಂಡಿಯನ್ ಅಂತಂದು ಹೇಳಿದ್ರೆ ಏನಂತ ಹೇಳ್ಕೊಳ್ರಿ, ಪೀಪಲ್ ಅಂದ್ರೆ ಜನರು. ಇಂಡಿಯನ್ ಅಂತಂದು ಹೇಳಿದ್ರೆ ಭಾರತದ ಜನರು. ಇವ್ರು ಏನಾಗ್ತಾರ ಕರೆಕ್ಟಾಗಿ ಏನಂತಂದು ಹೇಳಿದ್ರೆ ಅರ್ಥ ಮಾಡ್ಕೊಬೇಕು. ಬೇಕಾದ್ರೆ ಸರ್ಚ್ ಮಾಡ್ರಿ ಇದನ್ನ. ಇದು ಕೂಡ ಏನಂತಂದು ಹೇಳಿದ್ರೆ ಕನ್ಫ್ಯೂಸಿಂಗ್ ಆಯ್ತಾ. ಇದನ್ನ ನಾನು ಹೇಳಂಗಿಲ್ಲ, ಸರ್ಚ್ ಮಾಡ್ಬೇಕು. ನೀವು ಕೆಲಸ ಮಾಡ್ಬೇಕು. ಅವಾಗ ಏನಂತಂದು ಹೇಳಿದ್ರೆ ನಿಮ್ಗೆಲ್ಲ ಏನಂತಂದು ಹೇಳಿದ್ರೆ ಎಕ್ಸಾಮ್ಸ್ಗಳು ಕ್ಲಿಯರ್ ಆಗ್ತವೆ. ಲಿಕ್ವಿಡ್ ಅಂತಂದು ಹೇಳಿದ್ರೆ ದ್ರವ. ಅದಾದ ನಂತರ ಇದೆಲ್ರಿಗೂ ಗೊತ್ತೈತಿ, ಇದನ್ನೆಲ್ಲ ಮೇ ಬಿ ಹುಡುಗಿರೇ ಆನ್ಸರ್ ಮಾಡ್ಬೋದು. ಪಿಜ್ಜಾ. ಅದಾದ ನಂತರ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಹಾಲು.